ನಳಿನ್ ಕುಮಾರ್ ಉಲ್ಲೇಖ ಮಾಡಿದರು, ಯಾವುದೇ ಸರ್ಕಾರ ಬರಲಿ ರಾಜೇಂದ್ರ ಕುಮಾರ್ ಅವರು ಅವರ ಜೊತೆಯಲ್ಲಿ ಇರ್ತಾರೆ ಅಂತ. ನಾವು ಕೂಡ ಹಾಗೆ, ರಾಜೇಂದ್ರ ಕುಮಾರ್ ಎಲ್ಲಾದರೂ ಬಾಯಿ ಹಾಕಿದ್ರು ಅಂತ ಹೇಳಿದ್ರೆ ನಾವು ಕೂಡ ಅದಕ್ಕೆ ಸಹಕಾರಿಯಾಗಿ ಕೆಲಸ ಮಾಡುವುದಲ್ಲದೆ ನನ್ನ ಅಭಿವೃದ್ಧಿಗೂ ಕೂಡ ಇವತ್ತಿಂದಲ್ಲ, ಸುಮಾರು 23 ವರ್ಷದಿಂದ ನನ್ನ ಜೊತೆಯಾಗಿ ಸಹಕಾರಿಯಾಗಿ ನಿಂತವರು ರಾಜೇಂದ್ರ ಕುಮಾರ್ ಅವರು. ಶಶಿಕುಮಾರ್ ರೈ ಬಾಲ್ಯೋಟು ಹಾಗೆ ನನ್ನ ಆತ್ಮೀಯರು. ನ್ಯಾಷನಲ್ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ NCR ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಗೊಂಡಿರ್ತಕ್ಕಂಥ ರಾಜೇಂದ್ರ ಕುಮಾರ್ ಅವರನ್ನು ಗೌರವಿಸ್ತಕ್ಕಂಥ ಒಂದು ಸಂದರ್ಭ. ಸಹಕಾರಿ ಕ್ಷೇತ್ರದಲ್ಲಿ ಈ ಜಿಲ್ಲೆಯಲ್ಲಿ ಕೇಂದ್ರ ಸಹಕಾರಿ ಬ್ಯಾಂಕನ್ನು ಉತ್ತುಂಗ ಶಿಖರಕ್ಕೆ ಏರಿಸುವಲ್ಲಿ ರಾಜೇಂದ್ರ ಕುಮಾರ್ ಪಾತ್ರ ಭಾಳ ದೊಡ್ಡದು ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸಹಕಾರಿ ಕ್ಷೇತ್ರದ ವಿವಿಧ ಮಜಲುಗಳಲ್ಲಿ ತನ್ನ ಸೇವೆಯನ್ನು ಕೊಟ್ಟು ಕೇಂದ್ರ ಸಹಕಾರಿ ಬ್ಯಾಂಕಿನ ಸುದೀರ್ಘ ಅವಧಿಯ ಅಧ್ಯಕ್ಷರಾಗಿ ಅತ್ಯಂತ ಪರಿಣಾಮಕಾರಿ ಪ್ರಾಮಾಣಿಕವಾಗಿ ಸೇವೆ ಮಾಡಿದಂಥ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು ನಮಗೆ ಸಾಮಾಜಿಕ ಬದುಕಿನಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಅತ್ಯಂತ ಆತ್ಮೀಯರು. ನಾನು ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಸಣ್ಣ ಸಹಕಾರಿ ಕ್ಷೇತ್ರದಲ್ಲಿ ಸಾಮಾಜಿಕ ಕಾರ್ಯವನ್ನು ಪ್ರಾರಂಭ ಮಾಡಿದೆವು. ನಾನು ಬಂಟ್ವಾಳ ಭೂ ಅಭಿವೃದ್ಧಿ ಬ್ಯಾಂಕಿನ ಅಧ್ಯಕ್ಷರಾಗಿದ್ದಾಗ ರಾಜೇಂದ್ರ ಕುಮಾರ್ ಕಾರ್ಕಳ ಭೂ ಅಭಿವೃದ್ಧಿ ಬ್ಯಾಂಕಿನ ಅಧ್ಯಕ್ಷರಾಗಿದ್ದರು. ನನಗೆ ಅದು ಸಂತೋಷ ಇದೆ. ಸಾಮಾಜಿಕ ಕ್ಷೇತ್ರದಲ್ಲಿ ಯಶಸ್ವಿಯಾಗಿ ಸಾಮಾಜಿಕ ಬದುಕನ್ನು ಮಾಡುವಂಥ ಯಾವುದೇ ವ್ಯಕ್ತಿಗಳು ಅವರು ಪ್ರಾರಂಭದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥವ್ರಿಗೆ ಯಶಸ್ವಿ ಭಾಳ ಸುಲಭದಲ್ಲಿ ದಕ್ಕುತ್ತೆ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ರಾಜೇಂದ್ರ ಕುಮಾರ್ ಅವರು ಎಲ್ಲರ ಜೊತೆ, ಎಲ್ಲ ಸಮುದಾಯದ ಸಮಾಜದ ಜೊತೆ ತನ್ನ ಪ್ರೀತಿಯನ್ನು ಇಟ್ಕೊಂಡು ಅತ್ಯುತ್ತಮವಾದ ಸೇವೆ ಮಾಡಿದವರು. ಅದಕ್ಕಾಗಿ ಬಹುಶಃ ಜಿಲ್ಲೆಯಲ್ಲಿ ಮಾತ್ರವಲ್ಲ, ರಾಜ್ಯದಲ್ಲಿ ಅವ್ರಿಗೆ ಅವರದೇ ಆದಂಥ ಒಂದು ಛಾಪನ್ನು ಮೂಡಿಸಿದವರು ಅವರು. ರಾಜೇಂದ್ರ ಕುಮಾರ್ ಅಂತ ಹೇಳಿದ್ರೆ ಸಹಕಾರಿ ಕ್ಷೇತ್ರ ಅಂತ ಹೇಳಿದ್ರೆ ರಾಜೇಂದ್ರ ಕುಮಾರ್ ಅಂತ ಒಂದು ರೀತಿಯ ಹೆಸರನ್ನು ಪಡೆದಂಥವ್ರು ರಾಜೇಂದ್ರ ಕುಮಾರ್ ಅವರು. ಇವತ್ತು ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ಈ ಸಮಾರಂಭ ಉದ್ಘಾಟನೆ ಮಾಡಲಿಕ್ಕೆ ತುಂಬ ಸಂತೋಷ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆಯೇ ಈ ಒಂದು ಸಂದರ್ಭದಲ್ಲಿ ಶಶಿಕುಮಾರ್ ಬಾಲ್ಯೋಟಿ ಅವರು ಕೂಡ ನನಗೆ ಒಂದು ರೀತಿಯಲ್ಲಿ ಸಾಮಾಜಿಕವಾಗಿ ಅವರು ನಮ್ಮ ಜೊತೆ ಒಳ್ಳೆಯ ಬಾಂಧವ್ಯವನ್ನು ಇಟ್ಕೊಂಡಂಥವ್ರು. ಮೊನ್ನೆ ನಡೆದಂತಹ ಸಹಕಾರಿ ಯೂನಿಯನ್ನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾಗಿ ಒಬ್ಬ ಪ್ರಭಾವಿ ನಿರ್ದೇಶಕರಾಗಿ ಕೆಲಸ ಮಾಡಿದವರು. ಬಹುಶಃ ಅನೇಕ ಜನ ಪ್ರಭಾವಿ ನಿರ್ದೇಶಕರ ಪೈಕಿ ಶಶಿಕುಮಾರ್ ಕೂಡ ಒಬ್ಬರು ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಬೇಕಾಗಿದೆ. ಅವರು ಕೂಡ ಇವತ್ತು ರಾಜೇಂದ್ರ ಕುಮಾರ್ ಅವರ ನೆರಳಿನಲ್ಲಿ ಯಶಸ್ವಿ ಪಥದಲ್ಲಿ ಮುನ್ನುಗ್ತಕ್ಕಂಥ ಒಬ್ಬ ಯುವ ಸಹಕಾರಿ ಧುರೀಣ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅವರಿಗೆ ಒಂದು ಸಿಕ್ಕಿರ್ತಕ್ಕ ಅವಕಾಶವನ್ನು ಭವಿಷ್ಯತ್ತಿನ ದಿನದಲ್ಲಿ ಬಹಳ ದೂರದ ಪ್ರಯಾಣದಲ್ಲಿ ನೀವು ಯಶಸ್ವಿಯ ಸಾಧನೆ ಮಾಡಿ ತೋರಿಸಿ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತಾ ಇದ್ದೀನಿ. ನಿಮ್ಮ ಪಯಣ ಯಶಸ್ವಿ ಆಗಲಿ ಅನ್ನುವಂಥ ಮಾತು. ಇಲ್ಲಿ ನಾವೆಲ್ಲ ಒಂದು ಹಿರಿಯರ ಸಾಲಿಗೆ ಸೇರಿದವರೆಲ್ಲ, ಬಹುಶಃ ಹಿರಿಯರ ಸಾಲಿಗೆ ಸೇರಿದವರು ಭಾಳ ಜನ ಇದ್ದೇವೆ ನಾವು. ಆದರೆ ಇವತ್ತು ಕಿರಿಯ ವಯಸ್ಸಿನಲ್ಲಿ ತಮ್ಮ ಸಾಧನೆಯನ್ನು ಮಾಡಿದಂಥವ್ರಿಗೆ ಸಹಕಾರಿ ಕ್ಷೇತ್ರದಲ್ಲಿ ಹೆಚ್ಚು ಸಾಧನೆ ಮಾಡತಕ್ಕಂಥ ಅವಕಾಶಗಳು ತುಂಬ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸಹಕಾರಿ ಕ್ಷೇತ್ರ ಇವತ್ತು ಮೊಳಲಿ ಶಿವರಾಯರನ್ನು ನೆನಪು ಮಾಡ್ತದೆ. ಬಹುಶಃ ಈ ಜಿಲ್ಲೆಯ ಸಹಕಾರಿ ಪಿತಾಮಹ
ಮೊಳಲಿ ಶಿವರಾಯರು ಅಂತ ನಾವು ಅವರನ್ನು ಭಾಳ ಪ್ರೀತಿಯಿಂದ ಕರಿತೀವಿ. ಸಹಕಾರಿ ಕ್ಷೇತ್ರ ಇಷ್ಟು ಬೃಹದಾಕಾರವಾಗಿ ಬೆಳೀಲಿಕ್ಕೆ ಮೊಳಲಿ ಶಿವರಾಯರು ಕಾರಣೀಭೂತರು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅನೇಕ ಜನ ನಮ್ಮ ಜಿಲ್ಲೆಯ ಸಹಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಅನೇಕ ಮಹನೀಯರು ಉತ್ತಮ ಸಾಧನೆಯನ್ನು ಮಾಡಿ ಸಹಕಾರ ಕ್ಷೇತ್ರದಲ್ಲಿ ಒಂದು ಸ್ವಚ್ಛತೆ ಇರತಕ್ಕಂಥ ಒಂದು ಸಹಕಾರಿ ಕ್ಷೇತ್ರ ಅದು ದಕ್ಷಿಣ ಕನ್ನಡ ಜಿಲ್ಲೆ ಇದೆ ಎನ್ನುವಂಥ ಒಂದು ಅಭಿಮಾನದ ಮಾತನ್ನು ಬೇರೆಯವರು ನಮಗೆ ಮಾತಾಡ್ತಾರೆ. ನನಗೆ ವಿದ್ಯಾರ್ಥಿ ದೆಸೆಯಿಂದ ನಾನು ಸಹಕಾರ ಕ್ಷೇತ್ರದ ಆಗುವಗಳನ್ನು ನಾನು ಕಾಣ್ತಾ ಇದ್ದೆ. ಬಹುಶಃ ಇವತ್ತು ಸಹಕಾರಿ ಪತ್ತಿನ ಸಹಕಾರಿ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಎಲ್ಲವೂ ಕೂಡ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇರಲಿಲ್ಲ. ಅನೇಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಸಾಲ ಕೊಡಲಿಕ್ಕೆ ಅರ್ಹತೆ ಇಲ್ಲದಂಥ ಸಹಕಾರಿ ಸಂಘಗಳು ಭಾಳಷ್ಟು ಇತ್ತು ಒಂದು ಕಾಲದಲ್ಲಿ. ನಾನು ನನ್ನ ಅನುಭವದ ಪ್ರಕಾರ ಅಂದರೆ ಅದು ಅರ್ಹತೆಯನ್ನೇ ಪಡೆದಿರ್ತಕ್ಕಂಥ ನಾವು ಸಹಕಾರಿ ಕ್ಷೇತ್ರ ಅಂತ ಹೇಳಿದರೆ ಸಹಕಾರ ಕ್ಷೇತ್ರ ಬಲಿಷ್ಠವಾಗಿ ಬೆಳೆಯಬೇಕಾದ್ರೆ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಜನರ ಜೊತೆಯಲ್ಲಿ ಆ ಸಹಕಾರಿ ಕ್ಷೇತ್ರದ ಯಾರು ಸದಸ್ಯರಿದ್ದಾರೆ ನಿರ್ದೇಶಕರಿದ್ದಾರೆ ಅವರು ಪರಿಣಾಮಕಾರಿ ಪ್ರಾಮಾಣಿಕವಾಗಿ ಸೇವೆ ಮಾಡಿದಾಗ ಒಂದು ಸಹಕಾರ ಕ್ಷೇತ್ರ ಹೆಚ್ಚು ಬೆಳೀಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಕ್ಕಂಥ ನಾವು ಸಾಲವನ್ನು ಪಡಿತೀವಿ. ಆ ಸಾಲವನ್ನು ತಪ್ಪ ಸಮಯದಲ್ಲಿ ನಾವು ಮರುಪಾವತಿ ಮಾಡಿದಾಗ ಮಾತ್ರ ಆ ಸಹಕಾರಿ ಸಂಘ ಒಳ್ಳೆಯ ಸ್ಥಿತಿಯಲ್ಲಿ ಇರುತ್ತದೆ. ಆ ದೃಷ್ಟಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಸಹಕಾರಿ ಕೃಷಿ ಸಹಕಾರಿ ಸಂಘಗಳು ಉತ್ತಮ ಸ್ಥಿತಿಯಲ್ಲಿ ಇದೆ ಅಂತ ಹೇಳ್ಬೋದು. ಬಹುಶಃ ಹೆಚ್ಚಿಗೆ ಎಲ್ಲ ಸಹಕಾರಿ ಸಂಘಗಳು ಒಳ್ಳೆಯ ಸ್ಥಿತಿಯಲ್ಲಿದೆ. ಅದರದ್ದಾಗಿ ಜಿಲ್ಲೆಯಲ್ಲಿ ಸಹಕಾರಿ ಕ್ಷೇತ್ರ ಜನರಿಗೆ ಸಹಾಯ ಮಾಡ್ತಕ್ಕಂಥ ಒಂದು ಒಳ್ಳೆಯ ಸಹಕಾರಿ ಕ್ಷೇತ್ರವಾಗಿ ಅದು ಬೆಳೀತಾ ಇದೆ ಅಂತ ಹೇಳೋದನ್ನು ನಾನು ಈ ಸಂದರ್ಭದಲ್ಲಿ ಬಡ್ಡಿ ಸಾಹುಕಾರರ ಸಾಲದ ಸೂಳಕ್ಕೆ ಒಳಗಾಗಿ ಅನೇಕ ಜನ ಜೀವನ್ನೇ ಹಾಳು ಮಾಡ್ತಕ್ಕಂಥ ದಿನಮಾನಗಳಿತ್ತು. ಬಹುಶಃ ಬಡ್ಡಿ ಸಾಹುಕಾರದ ಮುಕ್ತ ಮಾಡ್ತಕ್ಕಂಥ ದೃಷ್ಟಿಯಿಂದ ಸಹಕಾರಿ ಸಂಘ ಪ್ರಾರಂಭ ಆಯಿತು. ಸಹಕಾರಿ ಸಂಘ ಪ್ರಾರಂಭವಾಗಿ ಇವತ್ತು ಜನಸಾಮಾನ್ಯರ ಆರ್ಥಿಕ ಶಕ್ತಿಯನ್ನು ಅದು ಕೃಷಿಕರ ಆರ್ಥಿಕ ಶಕ್ತಿಯನ್ನು ಉತ್ತಮಪಡಿಸುವಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ವಿ. ಆ ದೃಷ್ಟಿಯಲ್ಲಿ ಇವತ್ತು ಈ ಸಹಕಾರಿ ಕ್ಷೇತ್ರ ಎಷ್ಟು ಒಳ್ಳೆ ರೀತಿಯಲ್ಲಿ ಬೆಳೆಯುತ್ತಿದೆ. ಅದೇ ರೀತಿಯಲ್ಲಿ ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಸಾಲ ಪಡೆಕೊಂಡಂಥವರು ಸಹಕಾರಿ ಸಂಘದಲ್ಲಿ ಸಾಲ ಪಡೆದಂಥವರು ಬಹುಶಃ ಒಂದು ಒಳ್ಳೆಯ ಅವರಿಗೆ ಅವಕಾಶ ಮತ್ತು ಅವರ ಜೀವನ ಮೌಲ್ಯವನ್ನು ವರ್ಧಿಸಲಿಕ್ಕೆ ಬಹುಶಃ ಈ ಜಿಲ್ಲೆಯಲ್ಲಿರ್ತ ಸಹಕಾರಿ ಸಂಘಗಳು ಹೆಚ್ಚಿನ ಕೆಲಸವನ್ನು ಮಾಡ್ತಾ ಇದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಲ್ಲೂ ವಿಶೇಷವಾಗಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕು ರಾಜ್ಯದಲ್ಲಿ ಅತ್ಯುತ್ತಮ ಮಾತ್ರವಲ್ಲ ದೇಶದಲ್ಲಿ ಒಂದು ಅತ್ಯುತ್ತಮ ಒಂದು ಬ್ಯಾಂಕಿನ ಅಂತ ಹೇಳಿದರೆ ಅದು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅಂತ ಹೇಳ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಒಂದು ಸಹಕಾರಿ ಕ್ಷೇತ್ರವನ್ನು ಇನ್ನೂ ಹೆಚ್ಚು ಮುಂದಕ್ಕೆ ಬೆಳೆಸುವಲ್ಲಿ ನಾವು ನೀವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಿದಾಗ ಸಹಕಾರಿ ಕ್ಷೇತ್ರ ಇನ್ನು ಹೆಚ್ಚಿಗೆ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಸಹಕಾರಿ ಕ್ಷೇತ್ರದಲ್ಲಿ ಯಾರು ಒಳ್ಳೆಯ ಕೆಲಸ ಮಾಡ್ತಾರೆ ಅವನ್ನು ಗೌರವಿಸ್ತಕ್ಕಂಥ ಕೆಲಸ ಮಾಡಿದಾಗ ಸಹಕಾರಿ ಕ್ಷೇತ್ರ ಇನ್ನೂ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಅವರಿಗೆ ಒಂದು ಪ್ರೇರೇಪಣೆ ಪ್ರಚೋದನೆ ಸಿಕ್ಕುತ್ತೆ ಅಂತ ಹೇಳ್ತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಹುಶಃ ಇವತ್ತು ಯಾರಿಗೆ ನಾವು ಇಬ್ಬರನ್ನ ಅಭಿನಂದನೆ ಮಾಡ್ತೀವಿ ಅದು ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಇನ್ನೂ ಪ್ರೋತ್ಸಾಹ ಕೊಡ್ತಕ್ಕಂಥ ದೃಷ್ಟಿಯಲ್ಲಿ ಅದಕ್ಕೆ ಹೆಚ್ಚಿನ ಒಂದು ಶಕ್ತಿ ಸಿಗುತ್ತೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ಬಹುಶಃ ನನ್ನನ್ನು ಈ ಕಾರ್ಯಕ್ರಮದಲ್ಲಿ ಬರಮಾಡಿಸಿಕೊಂಡು ಬಹುಶಃ ಈ ಒಂದು ಅಭಿನಂದನಾ ಸಮಿತಿಯ ಅಧ್ಯಕ್ಷರಾದ ಮತ್ತು ಅವರ ಪದಾಧಿಕಾರಿ ಎಲ್ಲರೂ ಕೂಡ ವಿಶೇಷವಾಗಿ ಜಯರಾಮ್ ರೈಗಳು ಮತ್ತು ಅವರ ಸ್ನೇಹಿತರು ಅವರಿಗೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸುವುದು ಮಾತ್ರವಲ್ಲ, ಇವತ್ತು ವೇದಿಕೆಯಲ್ಲಿ ಅನೇಕ ಜನ
ಇವತ್ತು ಸೀತಾರಾಮ್ ರೈಗಳಿರ್ಬೋದು, ಅಥವಾ ನಮ್ಮ ಶ್ಯಾಮ್ ಭಟ್ರು ಇರ್ಬೋದು, ನಳಿನ್ ಕುಮಾರ್ ಕಟೀಲ್ ಇರ್ಬೋದು, ಹಾಗೇನೆ ಅಶೋಕ್ ರೈಗಳು ನಮ್ಮ ಈ ಕ್ಷೇತ್ರದ ಶಾಸಕರಿರ್ಬೋದು, ಹಿರಿಯರು ಎಲ್ಲರೂ ಸೇರಿಕೊಂಡು, ನಾನು ಕೂಡ ಶ್ಯಾಮ್ ಭಟ್ರು ಇವತ್ತು ಒಂದು ಸಾರಿಗೆ ಇಲಾಖೆಯ ಸಣ್ಣ ಅಧಿಕಾರಿಯಿಂದ ಎತ್ತರದ ಅಧಿಕಾರ ಸ್ಥಾನಕ್ಕೆ ಹೋದವರು. ನಾನು ಸಹಕಾರಿ ಮಂತ್ರಿಯಾಗಿ ಆ ಕ್ಷೇತ್ರಕ್ಕೆ ಪ್ರಾರಂಭ ಮಾಡುವಾಗ ಶ್ಯಾಮ್ ಭಟ್ರು ಆ ಸಹಕಾರಿ ಕ್ಷೇತ್ರ ಹೊರಗೆ ಬಂದಂಥ ದಿನಗಳು ಅವಾಗ. ಅದು ಈಗ ನೆನಪಾಗುತ್ತೆ ಅನ್ನುವಂಥ ಮಾತನ್ನು ಕೂಡ ಸಾರಿಗೆ ಇಲಾಖೆಯ ನಾನು ಮಂತ್ರಿಯಾಗಿ ಸಾರಿಗೆ ಇಲಾಖೆಯಲ್ಲಿ ನಾನು ಪ್ರವೇಶ ಆಗುವಾಗ ಅವರು ಸಹಕಾರಿ ಇಲಾಖೆಯಿಂದ ಸಾರಿಗೆ ಇಲಾಖೆಯಿಂದ ಅವರು ಹೊರಗೆ ಬಂದಿದ್ರು ಅಂತ ಹೇಳ್ತಕ್ಕಂಥ ಮಾತನ್ನು ಈಗ ನೆನಪಾಗುತ್ತೆ. ಬಹುಶಃ ಎಲ್ಲ ಒಳ್ಳೆ ಕೆಲಸ ಮಾಡಿದಂಥವ್ರು ವೇದಿಕೆಯಲ್ಲಿ ಇರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಸಾಮಾಜಿಕ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸಿದಂಥ ಅನೇಕರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರೆಲ್ಲ ಇದ್ದಾರೆ. ಬಹುಶಃ ಎಲ್ಲರಿಗೂ ನನ್ನ ಮನದಾದ ವಂದನೆಯನ್ನು ಸಲ್ಲಿಸಿ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ರಾಜೇಂದ್ರ ಕುಮಾರ್ ಅವರಿಗೆ ಮತ್ತು ಬಲ್ಯೊಟ್ ಅವರಿಗೆ ಇಬ್ಬರಿಗೂ ಕೂಡ ನಾನು ಪ್ರೀತಿಯ ಅಭಿನಂದನೆ ಸಲ್ಲಿಸಿ, ನೀವು ಯಶಸ್ವಿಯ ಮೆಟ್ಟಲಿಗೆ ಇನ್ನೂ ಎತ್ತರಕ್ಕೆ ಹೋಗಿ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕನ್ನಡ. ಮೊದಲ ಬಾರಿಗೆ ನ್ಯಾಷನಲ್ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಇದರ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರತಕ್ಕಂಥ ಏಕೈಕ ವ್ಯಕ್ತಿ ಅದು ಸಹಕಾರ ರತ್ನ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು. ಹಾಗಾಗಿ ರಾಜೇಂದ್ರ ಕುಮಾರ್ ಅವರಿಗೆ ಇವತ್ತು ಯಾಕೆ ಅಭಿನಂದನೆ ಕೇಳಿದ್ರೆ, ಅವರು 76 ವರ್ಷ ಪೂರೈಸಿ 77ಕ್ಕೆ ಹೋಗಿದ್ದಾರೆ ಅನ್ನುವ ಕಾರಣಕ್ಕಲ್ಲ. 16 ವರ್ಷಗಳ ಕಾಲ ಸುದೀರ್ಘವಾಗಿರ್ತಕ್ಕಂಥ 31 ವರ್ಷಗಳ ಕಾಲ ಸಹಕಾರಿ ರಂಗದ ದಿಗ್ಗಜನಾಗಿ 16 ಕಾರ್ಯಕ್ಷೇತ್ರಗಳನ್ನು ಮಾಡಿದ್ದಾರೆ ಅನ್ನುವ ಕಾರಣಕ್ಕಲ್ಲ. ಇವತ್ತು ರಾಜೇಂದ್ರ ಕುಮಾರ್ ಅವರಿಗೆ ಈ ನಾಡಿನ ಸಮಸ್ತ ಜನ ಸೇರಿ ಅಭಿನಂದನೆ ಸಲ್ಲಿಸಿರ್ತಕ್ಕಂಥದ್ದು ಈ ಅವಿಭಜಿತವಾಗಿರ್ತಕ್ಕಂಥ ಜಿಲ್ಲೆಯ ಏಕೈಕ ರಾಷ್ಟ್ರೀಯ ಸಾಧನಾಶೀಲ ವ್ಯಕ್ತಿ. ಇವತ್ತು ನ್ಯಾಷನಲ್ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ರಾಜೇಂದ್ರ ಕುಮಾರ್ ಅವರಿಗೆ ಅಭಿನಂದನೆಗಳನ್ನು ಇವತ್ತು ಸಲ್ಲಿಸಿದೆ. ಅಭಿವಂದನೆಗಳು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತನಾಗಿ ಸಂಘದ ಕಾರ್ಯವನ್ನು ಬೆಳೆಸ್ತಾ ಸಾಮಾಜಿಕ ಕಾರ್ಯಕ್ಕೆ ತೊಡಗಿ, ಸಾಮಾಜಿಕ ಕಾರ್ಯದ ಚಿಂತನೆ ಜೊತೆಗೆ ರಾಜಕೀಯ ಚಿಂತನೆಗಳನ್ನು ಯೋಚನೆ ಮಾಡಿ, ರಾಜಕೀಯ ಕ್ಷೇತ್ರದ ಜೊತೆಗೆ ಧಾರ್ಮಿಕ ಕ್ಷೇತ್ರದ ಮುಂದಾಳುವಾಗಿ ರಾಜೇಂದ್ರ ಕುಮಾರ್ ಅವರ ಸಹಕಾರದಿಂದ ಇವತ್ತು ಸಹಕಾರಿ ಚಳವಳಿಯ ಧುರೀಣನಾಗಿ ಬಂದಿರತಕ್ಕಂಥ ಬಾಲ್ಯೋಟ್ ಶಶಿಕುಮಾರ್ ಅವರು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ನ ನೂತನ ಅಧ್ಯಕ್ಷರಾಗಿದ್ದಾರೆ. ಅದಕ್ಕೆ ಸಮಸ್ತ ಜನತೆ ಇವತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಹಾಗಾಗಿ ಸಮಾರಂಭದ ಜ್ಯೇಷ್ಠ ಅಧ್ಯಕ್ಷಗಾದಿಯನ್ನು ಅಲಂಕಾರ ಮಾಡಿರ್ತಕ್ಕಂಥ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಅಶೋಕ್ ಕುಮಾರ್ ರೈ ಅವರೇ, ಈ ಸಮಾರಂಭವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ನಮ್ಮೆಲ್ಲ ಹಿರಿಯ ರಾಜಕಾರಣಿ ಮಾಜಿ ಸಚಿವರಾಗಿರ್ತಕ್ಕಂಥ ರಮನಾಥ್ ರೈ ಅವರೇ, ಈ ಸಮಾರಂಭದ ಅಭಿನಂದನೆ ಸಲ್ಲಿಸಲಿಕ್ಕೆ ಬಂದಿರತಕ್ಕಂಥ ಹಿರಿಯ ಅಧಿಕಾರಿಗಳಾಗಿ ಇವತ್ತು ರಾಜ್ಯದ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷ ಆಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಶ್ಯಾಮ್ ಭಟ್ ಅವರೇ, ಸದಾಶಿವ ಉಳ್ಳಾಲ್ ಅವರೇ, ನಮ್ಮೆಲ್ಲ ಹಿರಿಯರಾಗಿರ್ತಕ್ಕಂಥ ಸವಣೂರು ಸೀತಾರಾಮ್ ರೈ ಅವರೇ, KMFನ ಅಧ್ಯಕ್ಷರಾಗಿರ್ತಕ್ಕಂಥ ಸುಚರಿತಾ ಶೆಟ್ಟರ್ ಅವರೇ, SB ಜಯರಾಮ್ ರೈ ಅವರೇ, ಅಚ್ಯುತ್ ಮೊಡಿತಾಯ್ ಅವರೇ, ಮನ್ಮಥ್ ಅವರೇ, ಕುಶಾಲಪ್ಪ ಗೌಡ ಅವರೇ, ಜಯಪ್ರಕಾಶ್ ರೈ ಅವರೇ, ಹರೀಶ್ ರೈ ಅವರೇ, ಪ್ರಕಾಶ್ ಚಂದ್ರ ರೈ ಅವರೇ, ಸಂತೋಷ್ ಅವರೇ, ಗಣೇಶ್ ಅವರೇ, ರಾಘವೇಂದ್ರ ನಾಯಕ್ ಅವರೇ, ಈ ಕಾರ್ಯಕ್ರಮದಲ್ಲಿ 3 ಜನ ಭಾಗಿಯಾಗಿ ಹೋಗಿದ್ದಾರೆ. ಒಬ್ಬರು ಸುಳ್ಯದ ಶಾಸಕಿಯಾಗಿರ್ತಕ್ಕಂಥ ಭಾಗೀರಥಿ ಮುರುಳ್ಯ, ಇನ್ನೊಬ್ಬರು ಯುವ ಸಂಸದರಾಗಿರ್ತಕ್ಕಂಥ ಬ್ರಿಜೇಶ್ ಚೌಟ, 3ನೇವರು ಮಾಜಿ ಶಾಸಕರಾಗಿರ್ತಕ್ಕಂಥ ಸಚಿವ ಮಠಂದರವರನ್ನು ಸ್ಮರಿಸ್ತಾ ಈ ಸಮಾರಂಭದಲ್ಲಿ ಈ ಅಭಿನಂದನೆಯಲ್ಲಿ ಭಾಗವಹಿಸಬೇಕು. ರಾಜೇಂದ್ರ ಕುಮಾರ್ ಅವರ ಕಾರ್ಯ, ಶಶಿಕುಮಾರ್ ಅವರ ಕಾರ್ಯಕ್ಕೆ ನಮ್ಮ ಸಹಕಾರಗಳಿರಬೇಕು ಅನ್ನೋ ಕಾರಣದಿಂದ ಬಂದಿರತಕ್ಕಂಥ ಸಮಸ್ತ ಸಹಸ್ರ ಸಂಖ್ಯೆಯ ಎಲ್ಲ ಅಭಿಮಾನಿ ಬಂಧುಗಳಿಗೆ ನನ್ನ ಪ್ರಣಾಮಗಳನ್ನು ಅರ್ಪಿಸ್ತೇನೆ, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕವಿ ಬಹಳ ಸುಂದರವಾಗಿ ಒಂದು ವರ್ಣನೆಯನ್ನು ಮಾಡ್ತಾನೆ. ನುಡಿದಂತೆ ನಡೆದವನ ಅಡಿಗೆನ್ನ ನಮನ. ಕವಿ ಬಹಳ ಸುಂದರವಾಗಿ ಅದನ್ನು ಬರಿತಾನೆ. ಯಾರು ನುಡಿದಂತೆ ನಡೆದಿದ್ದಾನ ಅವನ ಅಡಿಗೆ ನನ್ನ ನಮನ ಅನ್ನತಕ್ಕಂಥ.
ನನಗೇನಿಸ್ತದೆ ಈ ಹಾಡಿಗೆ ಅನ್ವರ್ಥನಾಮ ಯಾರು ಕೇಳಿದರೆ ಅದು ರಾಜೇಂದ್ರ ಕುಮಾರ್ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳಬಲ್ಲೆ. ನುಡಿದಂತೆ ನಡೆದ ಒಬ್ಬ ಸಹಕಾರಿ ಧುರೀಣ ಅದು ರಾಜೇಂದ್ರ ಕುಮಾರ್ ಅವರು. ಒಬ್ಬ ಸಾಧಕ ಜಗತ್ತಿನಲ್ಲಿ ಒಂದು ಸಾಧನೆಯ ವಿಷಯವನ್ನ ಬರಿಬೇಕು ಅನ್ನೋ ಕಾರಣಕ್ಕೋಸ್ಕರ ಹುಡುಕ್ತಾ ಹೋಗ್ತಾನೆ, ಜಗತ್ತಿನಲ್ಲಿ ಹುಡುಕ್ತಾ ಹೋಗ್ತಾನೆ. ಅದರಲ್ಲಿ PhD ಮಾಡಬೇಕು ಅಂತ ಜಗತ್ತಿನಲ್ಲಿ ಹುಡುಕಿಕೊಂಡು ಆಯ್ಕೆ ಮಾಡಿರ್ತಕ್ಕಂಥ ವಿಷಯ ಏನು ಕೇಳಿದ್ರೆ, ಈ ಜಗತ್ತಿನಲ್ಲಿ 500-600 ಕೋಟಿ ಜನಸಂಖ್ಯೆ ಇದೆ. ಆ ಜನಸಂಖ್ಯೆ ಇರತಕ್ಕಂಥ ಈ ಜಗತ್ತಿನಲ್ಲಿ ನಕ್ಷತ್ರಗಳಾದವರು ಎಷ್ಟು ಅಂತ ಇಡೀ ಜಗತ್ತಿನ ಅಧ್ಯಯನವನ್ನು ಮಾಡ್ತಾನೆ. ಜಗತ್ತು ಇಡೀ ಪ್ರವಾಸಗಳನ್ನು ಮಾಡ್ತಾನೆ, ಸಾಧನಾಶೀಲರ ಪಟ್ಟಿಯನ್ನು ಮಾಡ್ತಾನೆ. ನಕ್ಷತ್ರಗಳನ್ನು ಹುಡುಕ್ತಾ ಹುಡುಕ್ತಾ ದೇಶದಿಂದ ದೇಶಕ್ಕೆ, ದೇಶದಿಂದ ದೇಶಕ್ಕೆ, ದೇಶದಿಂದ ದೇಶಕ್ಕೆ ಅಲಿತಾನೆ. ಅಲೆದು ಅವನ ಅಧ್ಯಯನಶೀಲತೆಯ ಪ್ರಬಂಧವನ್ನು ಬರಿತಾನೆ. ಜಗತ್ತಿನಲ್ಲಿ ನಾನು ನಕ್ಷತ್ರಗಳನ್ನು ಹುಡುಕ್ತಾ ಹೋದೆ. 100 ಜನ ಹುಟ್ಟಿದ್ದಾರೆ, ಬದುಕಿದ್ದಾರೆ, ಮಡದಿ ಮಕ್ಕಳಿಗೆ ಹೋಗಿ ಸತ್ತಿದ್ದಾರೆ, ಆಸ್ತಿಗಾಗಿ ಜಗಳ ಮಾಡಿದ್ದಾರೆ, ನ್ಯಾಯಾಲಯದಲ್ಲಿ ಕಟ್ಲೆ ಹೂಡಿದ್ದಾರೆ, ಸತ್ತು ಮಣ್ಣಾಗಿ ಹೋಗಿದ್ದಾರೆ. ಆದರೆ ನಕ್ಷತ್ರಗಳಾದವರು ಎಷ್ಟು? 1-2. ಕೊನೆಗೆ ಬರಿತಾನೆ, ಅದನ್ನು ಬಿಟ್ಟು ನಾನು ಇನ್ನೊಂದು ಯೋಚನೆಗೆ ಹೋದೆ, ಹೆಜ್ಜೆಯ ಗುರುತುಗಳನ್ನಾದರೂ ಇಟ್ಟವರು ಎಷ್ಟು ಅಂತ. ಅದು ಜಗತ್ತಿನಲ್ಲಿ ಹುಡುಕಿದಾಗ ನನಗೆ 50ಕ್ಕಿಂತ ಮಿಗಿಲಾಗಿ ಸಿಕ್ಕಿಲ್ಲ ಅಂತ ಬರಿತಾನೆ. ಕೊನೆಗೆ ಬರಿತಾನೆ, ತನ್ನ ವ್ಯಕ್ತಿತ್ವದಲ್ಲಿ ಜೀವನದ ಜೊತೆ 10 ಜೀವನಗಳನ್ನು ಅರಳಿಸಿದವ, 10 ಜೀವನಗಳಿಗೆ ಬೆಳಕಾದವ, ತನ್ನದೆಲ್ಲವನ್ನ ಮರೆತು ಸಮಾಜಕ್ಕಾಗಿ ಸಮರ್ಪಿತ ಬದುಕನ್ನು ಬಾಳಿದವ ನಕ್ಷತ್ರ ಆಗ್ತಾನೆ. ಸಹಕಾರಿ ರಂಗದ ಈ ಜಿಲ್ಲೆಯ ನಕ್ಷತ್ರ ಅದು MN ರಾಜೇಂದ್ರ ಕುಮಾರ್ ಅನ್ನತಕ್ಕಂಥದ್ದನ್ನು ಆ ಸಾಧನಾಶೀಲೆಯ ಅಧ್ಯಯನದ ಮುಖಾಂತರ ನಾ ಹೇಳಬಲ್ಲೆ. ಒಬ್ಬ ಈ ಜಿಲ್ಲೆಯಲ್ಲಿ ಒಬ್ಬ ಅಜಾತ ಶತ್ರುವಾಗಿ ಬೆಳೆದವರು. ಹಾಗಾಗಿ ರಾಜೇಂದ್ರ ಕುಮಾರ್ ಅವರು ಸಹಕಾರ ರಂಗದ ಮುಖಾಂತರವಾಗಿ ಇವತ್ತು 10 ಒಳ್ಳೆಯ ಚಟುವಟಿಕೆಗಳನ್ನು ಮಾಡಿದವರು. ರಮಣಾತ್ರ ಇವರು ಹೇಳಿದರು, ಬಾಕಿ ಉಳಿದವರು ಎಲ್ಲರೂ ಹೇಳಲಿಕ್ಕಿದೆ, ಹಾಗಾಗಿ ನಾನು ಹೆಚ್ಚು ಉಲ್ಲೇಖಗಳನ್ನು ಮಾಡಲಿಕ್ಕೆ ಹೋಗುವುದಿಲ್ಲ. ರಾಜೇಂದ್ರ ಕುಮಾರ್ ಅವರು ಸುದೀರ್ಘವಾಗಿರ್ತಕ್ಕಂಥ 31 ವರ್ಷಗಳ ಕಾಲ ಈ ಸಹಕಾರ ರಂಗವನ್ನು ಆಳಿದ್ದಾರೆ. ಈ ಜಿಲ್ಲೆಯ ಅತಿ ಹೆಚ್ಚು ಸಹಕಾರ ರಂಗದಲ್ಲಿ ಇವತ್ತು ನಮ್ಮ ಜಗತ್ತಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರ ರಂಗವನ್ನು ಪರಿವರ್ತನೆ ಮಾಡಿ ತೋರಿಸಿದವರಲ್ಲಿ ರಾಜೇಂದ್ರ ಕುಮಾರ್ ಒಬ್ಬರು. ಕಾರ್ನಾಡು ಸದಾಶಿವರಾಯರಿರ್ಬೋದು, ಮಳಹಳ್ಳಿ ಇರ್ಬೋದು, ವಾರಣಾಸಿ ಅವರು ಇರ್ಬೋದು, ಇಂತಹ ಸಹಕಾರ ರಂಗದ ದಿಗ್ಗಜರ ಪಟ್ಟಿಗಳು ಬಹಳ ದೊಡ್ಡದಿದೆ. ಎಲ್ಲರೂ ಹಾಕಿಕೊಟ್ಟಿರ್ತಕ್ಕಂಥ ಹೆಜ್ಜೆಯಲ್ಲಿ ಅವರೆಲ್ಲರ ಗೌರವಕ್ಕೆ ಚ್ಯುತಿಬಾರ ರೀತಿಯಲ್ಲಿ ಈ ಸಹಕಾರ ರಂಗವನ್ನು ಮುನ್ನಡೆಸೋದು ರಾಜೇಂದ್ರ ಕುಮಾರ್ ಅವರು. ನಮ್ಮ ಜಿಲ್ಲೆಯ ಸಹಕಾರ ರಂಗದಲ್ಲಿ ಅದ್ಭುತವಾಗಿರ್ತಕ್ಕಂಥ ಚಿಂತನೆಗಳಿದ್ದಾವೆ. ರಾಜೇಂದ್ರ ಕುಮಾರ್ ಬಂದ ಮೇಲೆ ಅದರಲ್ಲಿ ಒಂದಷ್ಟು ಪರಿವರ್ತನೆಗಳನ್ನು ಮಾಡಿದ್ದಾರೆ. ಆ ಪರಿವರ್ತನೆಗಳು ಯಾವುದು? ಮೊದಲಿಗೆ ಈ ರಾಜ್ಯದಲ್ಲಿ ರೈತರ ಆತ್ಮಹತ್ಯೆಗಳಿಲ್ಲದೆ ಇರತಕ್ಕಂಥ ಜಿಲ್ಲೆ ಯಾವುದು ಹೇಳಿದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ. ಯಾಕೆ ಹೇಳಿದರೆ, ನಮ್ಮ ಸಹಕಾರ ರಂಗಗಳು, ನಮ್ಮ ಕೋಆಪರೇಟಿವ್ ಚಳವಳಿಗಳು ಗ್ರಾಮೀಣ ಪ್ರದೇಶದಲ್ಲಿ ಹಾಕಿಕೊಟ್ಟಿರ್ತಕ್ಕಂಥ ಹೆಜ್ಜೆ ಮತ್ತು ರೈತರ ಜೊತೆಗಿನ ಸಂಬಂಧಗಳು. ಹಾಗಾಗಿ ನಾನು ಲೋಕಸಭಾ ಸದಸ್ಯನಾಗಿದ್ದಾಗ ಒಂದಷ್ಟು ಯೋಜನೆಗಳನ್ನು ಮಾಡ್ತಾ ಬಹಳಷ್ಟು ಜನ ನನ್ನಲ್ಲಿ ಪ್ರಶ್ನೆ ಮಾಡ್ತಾರೆ, ನಳಿನ್ ಕುಮಾರ್ ಏನು ಮಾಡಿದರು, 15 ವರ್ಷದಲ್ಲಿ? ಅವರೆಲ್ಲರಿಗೂ ಉತ್ತರ ಕೊಡ್ತೇನೆ. ಈ 15 ವರ್ಷದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅನುದಾನ ತಂದ ಸಂಸದ ನಾನೇ. 1,80,000 ಕೋಟಿ ಅನುದಾನಗಳನ್ನು ತಂದಿದ್ದೇನೆ. ಸ್ಮಾರ್ಟ್ ಸಿಟಿಗಳನ್ನು ಮಾಡಿದ್ದೇನೆ. ಪುತ್ತೂರಿನ ರೈಲ್ವೆ ಸ್ಟೇಷನ್ ಅನ್ನು ಅಭಿವೃದ್ಧಿ ಪಡಿಸಿದ್ದೇನೆ. ಆದರ್ಶ ರೈಲ್ವೆ ಸ್ಟೇಷನ್ ನಮ್ಮ ಸಮಯದಲ್ಲಿ ಆಗಿದೆ. ಇವತ್ತು ಮಾನಿ ಮೈಸೂರು ಚತುಷ್ಪಥ ರಸ್ತೆಗೆ ಹೆದ್ದಾರಿಗಳಾಗ್ತಾ ಇದೆ. ಇವತ್ತು ಬೆಂಗಳೂರಿನ ಮಂಗಳೂರಿನ ಚತುಷ್ಪಥ ರಸ್ತೆಗಳಾಗ್ತಾ ಇದ್ದಾವೆ. 10 ಕಾಮಗಾರಿಗಳು ನಡೀತಾ ಇದೆ ಹೇಳಿದ್ರೆ ಅದೊಬ್ಬ ನಾನು ಲೋಕಸಭಾ ಸದಸ್ಯನಾಗಿ. ಯಾಕಿದ್ರೆ ಉಲ್ಲೇಖ ಮಾಡಿದೆ ಕೇಳಿದರೆ, ಬಹಳಷ್ಟು ಸಾರಿ ಕಾರ್ಯಗಳನ್ನು ಮಾಡ್ತಾ ಇಂತಹ ಅಪಪ್ರಚಾರಗಳು ಬರ್ತದೆ. ರಾಜೇಂದ್ರ ಕುಮಾರ್ ಮೇಲೂ ಇಂತಹ ಅಪಪ್ರಚಾರಗಳು ಬಂದಿದ್ದಾವೆ. ಅದಕ್ಕಾಗಿ ಹೇಳಿದೆ, ಈ ಜಿಲ್ಲೆಯ ಸಹಕಾರಿ ನಾನು ಲೋಕಸಭಾ ಸದಸ್ಯನಾಗಿದ್ದಾಗ ಒಂದು ಅಧ್ಯಯನವನ್ನು ಮಾಡಿದೆ. ನಮ್ಮ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಒಂದು ಸ್ಕೀಮ್ ತಂದರು. ಆ ಸ್ಕೀಮ್ ಯಾವುದು ಹೇಳಿದ್ರೆ ಜನಧನ್ ಯೋಜನೆ. ಆ ಜನ್ಧನ್ ಯೋಜನೆಯನ್ನು ಅನುಷ್ಠಾನ ತರಬೇಕು. ದೇಶದಲ್ಲಿ ಮೊದಲ ಬಾರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 100% ತರಬೇಕು ಅಂತ ನಾನೊಂದು ಸಭೆ ಕರೆದೆ. ನನಗೆ ಆಶ್ಚರ್ಯ ಆದ್ದು ಏನು ಹೇಳಿದರೆ, ಎಲ್ಲ ರಾಷ್ಟ್ರೀಕೃತ ಬ್ಯಾಂಕಿನ ಅಧಿಕಾರಿಗಳನ್ನು ಕರೆದು ಸಭೆ ನಡೆಸಿದಾಗ
ದಕ್ಷಿಣ ಕನ್ನಡ ಜಿಲ್ಲೆ 80% ಅಕೌಂಟ್ ಹೋಲ್ಡರ್ ಇದ್ದ ಜಿಲ್ಲೆ ಆಗಿತ್ತು. ಯಾಕೆ ಹೇಳಿದ್ರೆ ನಮ್ಮ ಸಹಕಾರಿ ಚಳವಳಿಯ ಮುಖಾಂತರ ಹಳ್ಳಿಯ ರೈತ ಮಾತ್ರ ಅಲ್ಲ, ಕೂಲಿ ಕಾರ್ಮಿಕ ಸಮೇತ ಅಕೌಂಟ್ ಹೋಲ್ಡರ್ ಆಗಿದ್ದ. ಇದಕ್ಕೆ ರಾಜೇಂದ್ರ ಕುಮಾರ್ ಅವರು ಕಾರಣೀಭೂತರಾಗ್ತಾರೆ. ಹಾಗಾಗಿ ನಮ್ಮ ಜಿಲ್ಲೆ ಜನಧನ್ ಅಕೌಂಟ್ ಅಲ್ಲಿ ನಂಬರ್ 1ನೇ ಸ್ಥಾನಕ್ಕೆ ಬಂತು. ನನಗೆ ಆಶ್ಚರ್ಯ ಆಯಿತು. ಇಡೀ ರಾಜ್ಯದಲ್ಲಿ ಎಲ್ಲೂ ಸಹಕಾರ ರಂಗದಲ್ಲಿ ಸಂಚಾರಿ ATMಗಳಿರಲಿಲ್ಲ, ಸಂಚಾರಿ ATM ಇರಲಿಲ್ಲ. ಮೊದಲ ಬಾರಿಗೆ ಸಹಕಾರಿ ಚಳವಳಿಯಲ್ಲಿ ಸಂಚಾರಿ ATMನ ಅಳವಡಿಸಿದ್ದು ಯಾವುದು ಹೇಳಿದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಕೇಂದ್ರ ಬ್ಯಾಂಕ್. ಅದಕ್ಕೆ ಕಾರಣ ರಾಜೇಂದ್ರ ಕುಮಾರ್ ಅವರು ಮತ್ತು ಅವರ ತಂಡ. ಹೇಳಿದ್ರೆ ಈ ಹೊಸತನವನ್ನು ಹುಡುಕುವ, ತಮ್ಮ ಜನರಿಗೆ ಸಹಕಾರಗಳನ್ನು ಕೊಡ್ತಕ್ಕಂಥ, ಅವರೆಲ್ಲರ ಅವಶ್ಯಕತೆಗಳಿಗೆ ಪೂರೈಕೆ ಮಾಡತಕ್ಕಂಥ ಕಾರ್ಯ ಅದು ರಾಜೇಂದ್ರ ಕುಮಾರ್ ಅವರ ಕನಸುಗಳಾಗಿತ್ತು. ಅದನ್ನು ಹೇಳಿದ್ದು ಮೊಳಹಳ್ಳಿ ಶಿವರಾಯರು ಕಂಡಿರ್ತಕ್ಕಂತಹ ಕೋಆಪರೇಟಿವ್ ಚಳವಳಿಯನ್ನು ಸಾಧನಾಶೀಲವಾಗಿ ಪರಿವರ್ತನೆ ಮಾಡಿ ಈ ಜಿಲ್ಲೆಯ ಕೀರ್ತಿಯನ್ನು ಜಗತ್ತಿನ ಎತ್ತರಕ್ಕೆ ಏರಿಸುವಲ್ಲಿ ಸಹಕಾರ ರಂಗದಲ್ಲಿ ರಾಜೇಂದ್ರ ಕುಮಾರ್ ಅವರ ಕೊಡುಗೆ ಅನನ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ನನಗೆ ಅನ್ನಿಸ್ತದೆ ಅತಿ ಹೆಚ್ಚು ಸಹಕಾರ ರಂಗದಲ್ಲಿ ಪ್ರಶಸ್ತಿಗಳನ್ನು ಪಡೆದ ಖ್ಯಾತಿ ಯಾರಿಗಿದೆ ಹೇಳಿದ್ರೆ ಅದು ರಾಜೇಂದ್ರ ಕುಮಾರ್ ಅವರಿಗಿದೆ ಅಂತ ಹೇಳ್ಬೋದು. ಎರಡನೇದು, ಇವತ್ತು ಸ್ವಸಹಾಯ ಸಂಘಗಳ ಮುಖಾಂತರವಾಗಿ ಒಂದು ಹೊಸತನವನ್ನು ತಂದರು. ಕಾರ್ಕಳದ ಒಂದು ಕುಗ್ರಾಮದಲ್ಲಿ ಸಹಕಾರಿ ನವೋದಯ ಸಂಘವನ್ನು ಪ್ರಾರಂಭ ವೀರೇಂದ್ರ ಹೆಗ್ಗಡೆ ಅವರು ದೀಪ ಹೊತ್ತಿಸುವುದರ ಮುಖಾಂತರ ಆಯಿತು. ಇವತ್ತು ಆ ಬೆಳಗಿಸಿರ್ತಕ್ಕಂಥ ದೀಪ ಒಂದು ಸ್ತ್ರೀ ಶಕ್ತಿಯ ಆಂದೋಲನವಾಗಿ ಪರಿವರ್ತನೆ ಆಯಿತು. ಸ್ತ್ರೀ ಶಕ್ತಿಯ ಆಂದೋಲನವಾಗಿ ಪರಿವರ್ತನೆ ಆಯಿತು. ನವೋದಯದ ಗುಂಪುಗಳು ಕೇವಲ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಯಲ್ಲಿ ಇರದೆ ಇಡೀ ರಾಜ್ಯದ ಮೂಲೆ ಮೂಲೆಗಳಿಗೆ ಇವತ್ತು ಪಸರಿಸಿದೆ. ಲಕ್ಷಾಂತರ ಜನ ಇವತ್ತು ನವೋದಯದ ಮುಖಾಂತರ ಜೀವನದ ಬದುಕನ್ನು ಹರಿಸಿದ್ದಾರೆ. ಆರೈಕೆ ಆಗಿದೆ, ಬೆಳಗಿದೆ, ಅವರ ಜೀವನಗಳು ಬೆಳಕಾಗಿದೆ. ಅದಕ್ಕೆ ನವೋದಯದ ಕೊಡುಗೆಗಳು ಅದ್ಭುತವಾಗಿರ್ತಕ್ಕ. ನಾನು ರಮಣಾತ್ರವರು ಹೇಳಿದ್ರು ಅವರು ಸಹಕಾರಿ, ನನಗೆ ಅನ್ನಿಸ್ತದೆ ಅಶೋಕಣ್ಣನೂ ಸಹಕಾರಿ ಇರಬೇಕು, ಗೊತ್ತಿಲ್ಲ ನನಗೆ, ಸಹಕಾರ ರಂಗ ಇಲ್ಲ. ಇವತ್ತು ಬೇರೆ ಬೇರೆ ಜನ ಸಹಕಾರ ರಂಗದಲ್ಲಿದ್ದಾಗ ಒಂದು ಸಣ್ಣ ನಾನು ಚರ್ಚೆ ಯಾವತ್ತು ಮಾಡಲಿಕ್ಕಿದೆ. ಈ MRPಯಲ್ಲಿ SEZ ಬಂದಾಗ ನಾನು ಹೋರಾಟ ತಗೊಂಡಿದ್ದೆ. ಆಗ ನನ್ನ ಹತ್ರ ಪ್ರಶ್ನೆ ಕೇಳಿದರು, ನೀವು ಹೋರಾಟ ಯಾಕೆ ಮಾಡ್ತೀರಿ? ಆಗ ನಾನೊಂದು ಪ್ರಶ್ನೆಯನ್ನು ಹೇಳಿದ್ದೆ. ಇವತ್ತು 4,000 ಎಕರೆಯಲ್ಲಿ MRPಯಲ್ಲಿದೆ, ಅದರಲ್ಲಿ ಇರ್ತಕ್ಕಂಥ ಒಟ್ಟು ಉದ್ಯೋಗಸ್ಥರು 2,000. ಅದೇ ಹಳ್ಳಿಯಲ್ಲಿರ್ತಕ್ಕಂಥ ಒಂದು ಕೋಆಪರೇಟಿವ್ ಸೊಸೈಟಿಯಲ್ಲಿ ಇರ್ತಕ್ಕಂಥ ಉದ್ಯೋಗಿಗಳು, ಒಂದು ಸ್ವಸಹಾಯ ಸಂಘದ ಮುಖಾಂತರ ಅಭಿವೃದ್ಧಿ ಆಗತಕ್ಕಂಥ ಉದ್ಯೋಗಿಗಳು ಎಷ್ಟು ಹೇಳಿದ್ರೆ, 4,000 ಎಕರೆ ಅವರಿಗೆ ಜಾಗ ಕೊಟ್ಟರೆ ಅವರು 10,000 ಜನರಿಗೆ ಉದ್ಯೋಗ ಕೊಡಬಲ್ಲಂಥ ಶಕ್ತಿ ಇವತ್ತು ಸ್ವಸಹಾಯ ಸಂಘಗಳಿಗಿದೆ, ಸಿರಿಯಂತಹ ಸಂಘಟನೆಗಳಿಗಿದೆ. ಹೇಳಿದರೆ ಉದ್ಯೋಗದ ನಿರ್ಮಾಣ ಇವತ್ತು ಸಹಕಾರ ರಂಗದ ಮುಖಾಂತರ ಆಗುತ್ತೆ ಅನ್ನುವಂಥದ್ದನ್ನು ತಿಳಿಸಿದೆ. ಅದರಲ್ಲಿ ನವೋದಯವು ಒಂದು. ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಸಾಮಾನ್ಯ ವ್ಯಕ್ತಿಗಳಿಗೆ ಉದ್ಯೋಗ ಮತ್ತು ಉದ್ಯಮಶೀಲತೆಯನ್ನು ಕೊಡಿಸ್ತಕ್ಕಂಥ ಕೆಲಸ ಇವತ್ತು ನವೋದಯ ಸಂಘಗಳಿಂದ ಆಗಿದೆ. ಹಾಗಾಗಿ ಅವರು ಸಹಕಾರ ರಂಗದಿಂದ ಸಾಮಾಜಿಕ ರಂಗಕ್ಕೆ ಧುಮುಕಿದರು. ಒಂದು ಸ್ವಲ್ಪ ರಾಜಕೀಯ ರಂಗದಲ್ಲೂ ಪ್ರವೇಶವನ್ನು ಮಾಡಿದ್ದಾರೆ. ನಾನು 2ನೇ ಬಾರಿ ಲೋಕಸಭಾ ಸದಸ್ಯನಾದೆ. 2ನೇ ಬಾರಿ ಲೋಕಸಭಾ ಸದಸ್ಯ ಆದಾಗ ನನ್ನ ಎದುರಾಳಿ ಯಾರು? ನಮ್ಮೆಲ್ಲ ಹಿರಿಯರಾಗಿರ್ತಕ್ಕಂಥ ನನ್ನ ಗುರುಗಳಾಗಿರ್ತಕ್ಕಂಥ ಜನಾರ್ದನ ಪೂಜಾರಿ ಅವರು. ಆದರೆ ಆ ಚುನಾವಣಾ ಪ್ರಚಾರ ಸಮಿತಿಯ ಅಧ್ಯಕ್ಷರು ಯಾರು? ರಾಜೇಂದ್ರ ಕುಮಾರ್ ಅವರು. ನನ್ನ ಹತ್ರ ಬಹಳಷ್ಟು ಜನ ಕೇಳಿದರು, ನೀವು ರಾಜೇಂದ್ರ ಕುಮಾರ್ ಬಹಳ ಆತ್ಮೀಯರು, ಆದರೆ ಇವತ್ತು ನಿಮ್ಮ ಎದುರಾಳಿ ರಾಜೇಂದ್ರ ಕುಮಾರ್, ಅದು ಹೇಗೆ? ಅದಕ್ಕೆ ನಾನು ಬಹಳ ಸುಂದರವಾಗಿ ಉತ್ತರ ಕೊಟ್ಟೆ. ಏನು ಹೇಳಿದರೆ, ರಾಜಕಾರಣ ಅದು ಪ್ರಜಾಪ್ರಭುತ್ವ, ಅವನ ವೈಯಕ್ತಿಕ ವಿಚಾರಗಳು. ರಾಜೇಂದ್ರ ಕುಮಾರ್ ಮಾಡತಕ್ಕಂಥ ಸೇವಾ ಕಾರ್ಯ ಇದೆಯಲ್ಲ, ಅದಕ್ಕೆ ನಾನು ಯಾವತ್ತೂ ಬೆಂಗಾವಲಾಗಿದ್ದೇನೆ. ಅವರ ಸೇವಾ ಕಾರ್ಯ, ಸಾಮಾಜಿಕ ಚಿಂತನೆಗಳ ಜೊತೆಯಲ್ಲಿದ್ದೇನೆ. ವೈಚಾರಿಕವಾಗಿ ನಾನು ವಿರೋಧಿ ಅವರಿಗೆ. ಹಾಗಾಗಿ ಸಹಕಾರಿ ರಂಗದಲ್ಲಿ ಅವರಿಗೆ ಸಹಕಾರ, ಸಾಮಾಜಿಕ ರಂಗದಲ್ಲಿ ಸಹಕಾರ, ರಾಜಕೀಯವಾಗಿ ನಾನು ವೈಚಾರಿಕವಾಗಿರ್ತಕ್ಕಂಥ ವಿರೋಧಿ ಇವತ್ತಿಗೂ. ಹೇಳಿದರೆ ಒಬ್ಬ ಮಾಡ್ತಕ್ಕಂಥ ಒಳ್ಳೆಯ ಕಾರ್ಯಗಳು, ಅದಕ್ಕೆ ಹೇಳಿದೆ ಅವರು ಅಜಾತ ಶತ್ರು. ಹಾಗಾಗಿ ಎಲ್ಲರನ್ನ ಪ್ರೀತಿ ಮಾಡ್ತಕ್ಕಂಥ, ರಾಜಕೀಯವಾಗಿ ನಾವು ವಿರುದ್ಧವಾಗಿದ್ದರೂ ಸಹಕಾರ ಸಂಘ ರಂಗಕ್ಕೆ ಬಂದಾಗ ನಮಗೆ ಸಹಕಾರಗಳನ್ನು ಕೊಡೋರು. ಹಾಗಾಗಿ ಅಜಾತ ಶತ್ರುವಾಗಿ ರಾಜಕೀಯ ರಂಗದ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಧಾರ್ಮಿಕ ಕ್ಷೇತ್ರದಲ್ಲೂ ಕೈಯಾಡಿಸಿದವರು. ಧಾರ್ಮಿಕ ಕ್ಷೇತ್ರದಲ್ಲಿ ಹೇಗೆ ಕೈಯಾಡಿಸಿದ್ದಾರೆ? ಬಹಳ ದೊಡ್ಡದಾಗಿರ್ತಕ್ಕಂಥ ಈ 2 ಜಿಲ್ಲೆಗಳಲ್ಲಿ ಮಹಾಮಸ್ತಕಾಭಿಷೇಕ ಬಹಳ ದೊಡ್ಡದು. ಕಾರ್ಕಳದ ಮಹಾಮಸ್ತಕಾಭಿಷೇಕವನ್ನು ಶ್ರವಣ ಬೆಳಗೊಳದ ಮಹಾಮಸ್ತಕಾಭಿಷೇಕದಷ್ಟೇ ವ್ಯವಸ್ಥಿತವಾಗಿ ಮಾಡಿದ ಕೀರ್ತಿ ಯಾರಿಗೆ ಹೇಳಿದ್ರೆ ಅದು MN ರಾಜೇಂದ್ರ ಕುಮಾರ್ ಅವರಿಗೆ. ಅದಕ್ಕಿಂತ ಹೆಚ್ಚು ಎಲ್ಲ ದೇವಸ್ಥಾನಗಳು, ಗುಡಿ ಗೋಪುರಗಳ ಜೀರ್ಣೋದ್ಧಾರದ ಕಾರ್ಯದಲ್ಲಿ ಕೈಯಾಡಿಸಿದವರು ರಾಜೇಂದ್ರ ಕುಮಾರ್ ಅವರು. ಹಾಗಾಗಿ ಹೇಳಿದರೆ ರಾಜೇಂದ್ರ ಕುಮಾರ್ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ರಾಜಕೀಯವಾಗಿ, ಸಹಕಾರಿಯಾಗಿ
ಸಾಂಸ್ಕೃತಿಕವಾಗಿ, ಯಾಕೆ ಹೇಳಿದ್ರೆ ಅವರ ನವೋದಯ ಕಾರ್ಯಕ್ರಮಗಳು, ಅದ್ಭುತವಾಗಿರ್ತಕ್ಕಂಥ ಸಮಾವೇಶಗಳು, ಬ್ರಹ್ಮಕಲಶಗಳು ನಡೆದಾಗ ಅವರ ಯೋಚನೆಗಳು, ಸಾಂಸ್ಕೃತಿಕ ವೈಭವಕ್ಕೆ ಅವ್ರದೇ ಆಗಿರ್ತಕ್ಕಂಥ ಕೊಡುಗೆ ಅದ್ಭುತವಾಗಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲ ರಂಗದಲ್ಲೂ ಕೈಯಾಡಿಸಿರ್ತಕ್ಕಂಥ ಒಬ್ಬ ಮೇಧಾವಿ ನಮ್ಮ ಸಹಕಾರಿ ಧುರೀಣ, ಅದು ರಾಜೇಂದ್ರ ಕುಮಾರ್ ಅವರು. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕೆ ಹೇಳಿದ್ರೆ ದೇಶದ ಅತಿ ಪ್ರತಿಷ್ಠಿತವಾಗಿರ್ತಕ್ಕಂಥ ಹುದ್ದೆಯನ್ನು ಹಿಡ್ಕೊಂಡು ಬಂದಿದ್ದೀರಿ. ನಮಗೆ ವಿಶ್ವಾಸ ಇದೆ ರಾಜೇಂದ್ರ ಕುಮಾರ್ ಕೈಯಾಡಿದ್ದೆಲ್ಲ ಯಶಸ್ವಿ. ಹಾಗಾಗಿ ಈ ಕ್ಷೇತ್ರದಲ್ಲೂ ನೀವು ಕೈಯಾಡಿಸಿದ್ದೀರಿ, ಅದರಲ್ಲೂ ನೀವು ಯಶಸ್ಸಾಗ್ತೀರಿ. ದೇವರು ನಿಮಗೆ ಆಶೀರ್ವಾದ ಕೊಡ್ತಾನೆ. 77 ವರ್ಷ ಆಗಿದೆ. ನಾನು ಮೊನ್ನೆ ಒಂದು ಶಬ್ದ ಹೇಳಿದ್ದೇನೆ, ನಾವೆಲ್ಲ ರನ್ಔಟ್ ಆದವರು. ರಾಜೇಂದ್ರ ಕುಮಾರ್ ಸಹಕಾರ ರಂಗದಲ್ಲಿ ನಾಟ್ಔಟ್. ಇನ್ನು ಸೆಂಚುರಿ ಬಾರಿಸಿ ಅಂತ ನಿಮಗೆ ಶುಭವನ್ನು ಹಾರೈಸ್ತೇನೆ, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಶತಮಾನಿಯಾಗಿ ಇನ್ನಷ್ಟು ಈ ಜಿಲ್ಲೆಯ ಸಹಕಾರ ರಂಗದ ಕೀರ್ತಿಯನ್ನು ಹೆಚ್ಚಿಸಿ, ಇನ್ನಷ್ಟು ಸಹಕಾರಿಗಳಿಗೆ ಮಾದರಿಯಾಗಿ, ಆದರ್ಶದ ಒಬ್ಬ ವ್ಯಕ್ತಿಯಾಗಿ ಸಹಕಾರ ರಂಗ ನಿರಂತರವಾಗಿರ್ತಕ್ಕಂಥ ಚಟುವಟಿಕೆ ನೀವು ಪ್ರೇರಣೆಯಾಗಿ. ಇನ್ನೊಬ್ಬರು ಶಶಿಕುಮಾರ್ ಬಾಲ್ಯೋಟ್, ನನ್ನ ಸಹೋದರ. ಶಶಿಕುಮಾರ್ ಬಾಲ್ಯೋಟು ಮತ್ತು ನಾನು ಒಂದೇ ವಿಚಾರಧಾರೆಯಲ್ಲಿ ಇರತಕ್ಕಂಥವ್ರು. ಅವರು ವಿಚಾರ ಬೇರೆ ಇಲ್ಲ, ನಮ್ಮದು ಒಂದೇ ವಿಚಾರ, ಆದರೆ ಬೇರೆ ವಿಚಾರಧಾರೆ ಜೊತೆಗೆ ಸಂಬಂಧ ಇರತಕ್ಕಂಥವ್ರು. ನಡೆದ ಇನ್ನೊಬ್ಬ ಅಜಾತ ಶತ್ರು ಇವರು. ಒಬ್ಬ ಸಂಘದ ಸ್ವಯಂ ಸೇವಕನಾಗಿ ಬೆಳೆದು ಬಂದವರು. ಕವಿ ಬರಿತಾನೆ, ದನಗಾಹಿ ಬಾಲಕನು ಆದಾನು ರಾಷ್ಟ್ರರಥ ಚಾಲಕನು ಅಂತ. ದನಗಾಯುವ ಹುಡುಗ ಇರ್ತಾನಲ್ಲ, ಅವನ ಕೈಯಲ್ಲೂ ಅವನಿಗೆ ಶಿಕ್ಷಣಗಳನ್ನು ಕೊಟ್ಟಾಗ, ಅವನಿಗೆ ಸಂಸ್ಕಾರಗಳನ್ನು ಕೊಟ್ಟಾಗ ಅವನು ರಾಷ್ಟ್ರರಥವನ್ನು ನಡೆಸಬಲ್ಲ. ಶಿವಾಜಿ ಉದಾಹರಣೆ ಶಿವಾಜಿ ರಾಷ್ಟ್ರರಥವನ್ನೇ ನಡೆಸಬಲ್ಲ ಅನ್ನುವಂಥ ಹಾಡನ್ನು ಬರಿತಾನೆ. ದನಗಾಹಿ ಬಾಲಕನು ಆದಾನು ರಾಷ್ಟ್ರರಥ ಚಾಲಕನು. ಶಶಿಕುಮಾರ್ ಹಾಗೆ ಸಾಮಾನ್ಯ ಹಳ್ಳಿಯಿಂದ, ಸಾಮಾನ್ಯ ಮನೆಯಿಂದ ಬಂದು ಇವತ್ತು ಸಹಕಾರ ರಂಗದ ಜಿಲ್ಲೆಯ ಒಬ್ಬ ನೇತಾರನಾಗಿ ಬೆಳೆದಿದ್ದಾರೆ. ಅವರಿಗೆ ಅಭಿವಂದನೆಗಳನ್ನು ನಾನು ಸಲ್ಲಿಸ್ತೇನೆ. ರಾಜೇಂದ್ರ ಕುಮಾರ್ ಯಾವ ಕ್ಷೇತ್ರದಲ್ಲಿ ಕೈಯಾಡಿಸಿದಾರ, ಆ ಎಲ್ಲ ಕ್ಷೇತ್ರಗಳಲ್ಲಿ ಕೈಯಾಡಿಸಿದವರು ಶಶಿಕುಮಾರ್ ಅವರು. ರಾಜೇಂದ್ರ ಕುಮಾರ್ ಹೇಗೆ ಸಹಕಾರಿ ಧುರೀಣರಾದ್ರ, ಇವತ್ತು ಶಶಿಕುಮಾರ್ ಸಹಕಾರಿ ಧುರೀಣ. ರಾಜೇಂದ್ರ ಕುಮಾರ್ ಹೇಗೆ ರಾಜಕೀಯದಲ್ಲಿ ಒಂದು ವಿಚಾರದಲ್ಲಿದ್ದಾರ, ಇವತ್ತು ಶಶಿಕುಮಾರ್ ನನ್ನೇ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ನಾಯಕ. ಹೇಗೆ ರಾಜೇಂದ್ರ ಕುಮಾರ್ ಧಾರ್ಮಿಕ ಕ್ಷೇತ್ರದಲ್ಲಿ ಕೈಯಾಡಿಸಿದ್ರೆ, ಹಾಗೆ 10 ಬ್ರಹ್ಮಕಲಶಗಳಲ್ಲಿ ಶಶಿಕುಮಾರ್ ಕೈಯಾಡಿಸಿದ್ರೆ ಅದು ಯಶಸ್ವಿ ಆಗ್ತದೆ. ಹಾಗಾಗಿ ರಾಜೇಂದ್ರ ಕುಮಾರ್ ಅವರ ಕೃಪಾಶೀರ್ವಾದ, ರಾಜೇಂದ್ರ ಕುಮಾರ್ ಅವರ ಮಾರ್ಗದರ್ಶನ, ರಾಜೇಂದ್ರ ಕುಮಾರ್ ಅವರ ಆಶೀರ್ವಾದದಿಂದ ಒಬ್ಬ ಸಮರ್ಥನಾಗಿರ್ತಕ್ಕಂಥ ನಾಯಕ ಶಶಿಕುಮಾರ್ ಬಲ್ಯೋಟ್ಟು ಇವತ್ತು ಪುತ್ತೂರಿಗೆ ಕೀರ್ತಿ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ. ಅವರು ಇವತ್ತು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ರಮನಾಥ್ ರೈ ಅವರು ಬಹಳ ಸುಂದರವಾಗಿ ಹೇಳಿದರು, ಎಲ್ಲ ಹಿರಿಯರ ಆಶೀರ್ವಾದ ಒಂದೇ. ನಮ್ಮ ಆಶಯ ಏನು? ನಮ್ಮ ಜಿಲ್ಲೆಯ 2 ಕಣ್ಣುಗಳವರು, ಸಹಕಾರ ರಂಗದ 2 ಕಣ್ಣು. ರಾಜೇಂದ್ರ ಕುಮಾರ್ ಅವರಿಗೆ ರಾಷ್ಟ್ರೀಯ ಪ್ರಶಸ್ತಿಗಳು ಬರಲಿ, ಪದ್ಮಶ್ರೀ, ಪದ್ಮರತ್ನ ಅಂತ ಪ್ರಶಸ್ತಿಗಳು ಬರಲಿ ಅಂತ ನಾನು ಹಾರೈಸಿದರೆ, ಶಶಿಕುಮಾರ್ ಮುಂದಿನ ದಿನಗಳಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಸಾಧಕನಾಗಿ ದೇಶದ ಕೀರ್ತಿಯನ್ನು ಹೆಚ್ಚಿಸುವಂಥ ಒಬ್ಬ ನಾಯಕನಾಗಿ ಮೂಡಿ ಬರಲಿ ಅಂತ ಹೇಳ್ತಾ ಅವರಿಗೂ ಶುಭವನ್ನು ಹಾರೈಸ್ತೇನೆ. ಹಾಗಾಗಿ ಅವರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾನು ಯಾಕೆ ನನ್ನನ್ನು ಕರೆದ್ರು ಗೊತ್ತಿಲ್ಲ. ನಾನು ರಮನಾಥ್ ರೈ ಅವರು ಆದರೂ ಭಾಳ ಹಿರಿಯ ನಾಯಕ. ನಾನು ಇವತ್ತು ಮಾಜಿ ಆಗಿದ್ದೇನೆ. ಮೊನ್ನೆ ಬಹಳ ಸುಂದರವಾಗಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರೊಂದು ರಾಜೇಂದ್ರ ಕುಮಾರ್ ಬಗ್ಗೆ ಉಲ್ಲೇಖ ಮಾಡಿದರು. ಅದನ್ನು ಹೇಳ್ತೇನೆ ಹಾಸ್ಯಕ್ಕಾಗಿರಲಿ ಅಂತೇಳಿ. ಏನಿತ್ತು ಅಂತ ಕೇಳಿದ್ರೆ, ಅವರು ಮಂತ್ರಿ ಆಗಿದ್ರಲ್ಲ, ಆ ಸಂದರ್ಭ ನೋಡ್ತಿದ್ದೆ. ಕಾಂಗ್ರೆಸ್ ಸರ್ಕಾರ ಬಂದಾಗ ಕಾಂಗ್ರೆಸ್ ಸರ್ಕಾರದ ಸಚಿವರಾಗಿರ್ತಕ್ಕಂಥ ಸಹಕಾರಿ ಸಚಿವರ ಕಾರಿಂದ ಮೊದಲು ಇಳಿಯುವುದು ಯಾರು ಹೇಳಿದ್ರೆ ರಾಜೇಂದ್ರ ಕುಮಾರ್. ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬಂದಾಗ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ಸಹಕಾರಿ ಸಚಿವರ ಕಾರಿಂದ ಮೊದಲಿಗೆ ಇಳಿಯುವುದು ಯಾರು ಹೇಳಿದ್ರೆ ರಾಜೇಂದ್ರ ಕುಮಾರ್. ಜನತಾದಳದ ಸರ್ಕಾರ ಬಂದಾಗ ಜನತಾದಳದ ಸಹಕಾರಿ ಸಚಿವರ ಕಾರಿಂದ ಮೊದಲಿಗೆ ಇಳಿಯುವುದು ಯಾರು ಹೇಳಿದ್ರೆ ಅದು ರಾಜೇಂದ್ರ ಕುಮಾರ್. ಹೇಳಿದ್ರೆ ಎಲ್ಲ ಪಕ್ಷದವರಿಗೂ ಇವನ್ಯಾರವ ಎನಿಸದೆ ಇವನಮ್ಮವ ಎನಿಸಯ್ಯ ಅನ್ನುವಂಥ ಬಸವಣ್ಣನ ವಾಕ್ಯವನ್ನು ಪಾಲನೆ ಮಾಡಿದವರು ಯಾರು ಹೇಳಿದ್ರೆ ಅದು ರಾಜೇಂದ್ರ ಕುಮಾರ್. ಹಾಗಾಗಿ ಹೇಳಿದೆ, ಅಂತಹ ರಾಜೇಂದ್ರ ಕುಮಾರ್ ಅವರ, ಶಶಿಕುಮಾರ್ ಅವರ ಅಭಿನಂದನಾ ಸಭೆಯಲ್ಲಿ ಅಭಿನಂದನಾ ನುಡಿಯನ್ನು ಮಾಡುವುದಕ್ಕೆ ನನ್ನನ್ನು ಮಾಜಿಯನ್ನು ಕರೆದಿದ್ದೀನಿ. ಯಾಕೆ ಮಾಜಿಯನ್ನು ಕರೆದಿದ್ದಾರೆ ಹೇಳಿದರೆ 2 ಕಾರಣ ಇರ್ಬೋದು. ನಾನು MP ಆಗುವ ಮುಂಚೆ, ನಾನು ಸಂಘಟನೆಯ ಕಾರ್ಯದಲ್ಲಿದ್ದಾಗ ನಾನು ರಾಜೇಂದ್ರ ಕುಮಾರ್ ಬಹಳ ಹತ್ತಿರ. ನಮ್ಮೆಲ್ಲ ಕಾರ್ಯಕ್ಕೆ ರಾಜೇಂದ್ರ ಕುಮಾರ್ ಆಗ ನನಗೆ ಸಹಕಾರಿಯಾಗಿದ್ದರು. ನಾಗರಾಜ್ ಶೆಟ್ಟರು ಮತ್ತು ಶ್ಯಾಮ್ ಭಟ್ರ ಆಶೀರ್ವಾದದಲ್ಲಿ ನನ್ನ 35ನೇ ವರ್ಷಕ್ಕೆ ನಾನು ಕಟೀಲ್ನ ಬ್ರಹ್ಮಕಲಶದ ಅಧ್ಯಕ್ಷ ಆದೆ. ಆ ಸಂದರ್ಭದಲ್ಲಿ ನನಗೆ ಯಾವ ಕಲ್ಪನೆಗಳು ಇರಲಿಲ್ಲ. ನಾಗರಾಜ್ ಶೆಟ್ಟರು, ಶ್ಯಾಮ್ ಭಟ್ರು ಆಗ ಎಂಡೋಮೆಂಟ್ ಕಮಿಷನರ್ ಆಗಿದ್ದರು. ಒಂದು ಅಧ್ಯಾದೇಶವನ್ನು ಹೊರಡಿಸಿದ್ರು, ನಳಿನ್ ಕುಮಾರ್ ಬ್ರಹ್ಮಕಲಶ ಜೀರ್ಣೋದ್ಧಾರದ ಅಧ್ಯಕ್ಷ. ಏನೂ ಗೊತ್ತಿಲ್ಲ, ರಾತ್ರಿ ಬೆಳಗಿನೊಳಗೆ ಪ್ರಿಂಟ್ ಆಗಿ ಬಂತು.
ಆದರೆ ಅದನ್ನು ಮಾಡಬೇಕಿತ್ತು. ಆಗ ನನ್ನ ಜೊತೆ ನಿರಂತರವಾಗಿ ನಿಂತವರು ಯಾರು ಹೇಳಿದರೆ ರಾಜೇಂದ್ರ ಕುಮಾರ್ ಅವರು. ಆವತ್ತಿನಿಂದ ಇವತ್ತು ನಾನು ಎಂ ಪಿ ಆಗುವ ಮುಂಚೆ, ಎಂ ಪಿ ಆಗಿರುವ ಸಂದರ್ಭದಲ್ಲಿ, ಇವತ್ತು ಎಂ ಪಿ ಸ್ಥಾನ ಹೋದ ಮೇಲೂ ಅಧಿಕಾರ ಪ್ರಾಮುಖ್ಯ ಅಲ್ಲ, ನಿನ್ನ ಜೊತೆ ನಾನಿದ್ದೇನೆ ಅನ್ನುವಂಥದ್ದನ್ನು ತೋರಿಸಿದವರು ರಾಜೇಂದ್ರ ಕುಮಾರ್. ಅದಕ್ಕೋಸ್ಕರ ನಾನು ಇವತ್ತು ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಬಂದಿದ್ದೇನೆ. ಶಶಿಕುಮಾರ್ ನನ್ನ ಒಬ್ಬ ಸಹೋದರ, ಅವರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ಕೆ ಶುಭವನ್ನು ಹಾರೈಸ್ತೇನೆ. ಎನ್ ರಾಜೇಂದ್ರ ಕುಮಾರ್ ಅವರ ಬಗ್ಗೆ ಹೇಳಲಿಕ್ಕೆ ಇನ್ನೇನೇ ಹೆಚ್ಚೇನೇ ಇಲ್ಲ. ಬಹುಶಃ ರಮನಾಥ್ ರೈಗಳು ಮತ್ತು ನಳಿನ್ ಕುಮಾರ್ ಕಟೀಲ್ ಅವರು ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ಮತ್ತು ಅವರ ಬಗ್ಗೆ ಗೊತ್ತಿಲ್ಲದವರು ಎದುರುಗಡೆ ಕೂತವರು ಯಾರೂ ಇಲ್ಲ. ನಮ್ಮಿಂದ ಸ್ವಲ್ಪ ಜಾಸ್ತಿ ಗೊತ್ತಿದ್ದವರು, ಅವರ ಹತ್ರ ಕನಿಷ್ಠ 25-30 ವರ್ಷಗಳ ಒಡನಾಟ ಇದ್ದವರೆಲ್ಲ ನೀವಿಲ್ಲಿ ಕೂತವರು, ನನಗೆಲ್ಲ ನೀವೆಲ್ಲ ವೇದಿಕೆಯಲ್ಲಿ ಕೂತ್ಕೊಳ್ಳಿಕ್ಕೆ ಅರ್ಹರಾದವರು ಇವತ್ತು ಅಲ್ಲಿ ಕೂತಿದ್ದೀರಾ. ಅದು ನಿಮಗೆಲ್ಲ ರಾಜೇಂದ್ರ ಕುಮಾರ್ ಬಗ್ಗೆ ಗೊತ್ತಿದೆ, ಹಲವು ವರ್ಷಗಳ ಒಡನಾಟ. ರಾಜೇಂದ್ರ ಕುಮಾರ್ ಅವರೊಂದು ವಿಶಿಷ್ಟ ಅಂತ ಹೇಳಿದರೆ, ಎಷ್ಟೋ ವರ್ಷದ ಹಿಂದೆ ಅವರ ಕಾರ್ಯಕ್ರಮಕ್ಕೆ ಬಂದವರು ಇವತ್ತು ಕೂಡ ಅವರ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಯಾಕಂದರೆ ಆ ಒಡನಾಟವನ್ನು ಇಟ್ಕೊಂಡಿದ್ದಾರೆ. ಅವರ ಜೊತೆಯಲ್ಲಿ ಅವರಿಗೆ ಬಲಗೈ ಬಂಟನಾಗಿ ನಮ್ಮ ಶಶಿಕುಮಾರ್ ರೈ ಬಾಲಿಯೋಟ್ ಅವರು, ಅವರ ನಡೆ ನುಡಿ, ಅವರ ವಿಚಾರಗಳನ್ನು ಬಳಸಿಕೊಂಡು ದೇವಸ್ಥಾನಗಳ ವಿಚಾರ ಇರಲಿ, ನಮಗೆ ಪಕ್ಕ ರಾಜೇಂದ್ರ ಕುಮಾರ್ ಸಿಕ್ಕಿಲ್ಲ ಅಂತಾದರೆ ನಮಗೆ ಈಗ ಬ್ರಿಡ್ಜ್ ಇರುವುದು ಶಶಿಕುಮಾರ್ ರೈ ಬಾಲಿಯೋಟ್ ಅವರು. ಅರ್ಜೆಂಟ್ದಾಲ ದುಡ್ಡು ಕೊಂಡ ಬ್ರಹ್ಮಕಲಶವು ಐಕ್ಯ ದೆಕ್ಕು ಹೂವೆ ಕಂಬಳ ಕಾರ್ಯಕ್ರಮ ಏನಿದ್ರು ನಾವು ಕೇಳುವಂಥದ್ದು ರಾಜೇಂದ್ರ ಕುಮಾರ್ ಅವರನ್ನು. ಎಲ್ಲ ಕಾರ್ಯಕ್ರಮದಲ್ಲಿ ಅವರು ಬೆಳೆಯುವುದರ ಜೊತೆಗೆ ಇಡೀ ಸಮಾಜವನ್ನು ಬೆಳೆಸುವಂಥ ಕೆಲಸವನ್ನು ಮಾಡಿದವರು ಅಂತ ಹೇಳಿದ್ರೆ ಅದು ರಾಜೇಂದ್ರ ಕುಮಾರ್ ಅಂತ ಹೇಳ್ಬೋದು. ಚಪ್ಪಲೆಲ್ಲ ಬಿಟ್ಲೆತ್ತಿ ಎಕಡದಿಂಚ ಕುಲ್ಲೇನು ಸುಮಾರು ಎಕಡದಿಂಚ ಆಲೋಚನೆ ಮೇಲೆ ತೊಂದುಲ್ಲೆ ನಮ್ಮ ಅಭಿನಂದನೆ ಕಾರ್ಯಕ್ರಮಕ್ಕೆ ಬರ್ತೇನೆ. ಇನ್ನು ಭಾಷಣಕ್ಕೆ ಬಿಟ್ಟು ಹೊಡ್ಚಿ ಅಭಿನಂದನೆ ಮಲ್ಪನೆಗಲ್ಲ ಒಂದು ಚಪ್ಪಲೆ ಬಿಟ್ಟು ಹೊಡ್ಚ ಅಲ್ಲ ಭಾಷಣ ಎಡ್ಡೆ ಹತ್ತಿರ ಬಿಟ್ಟು ನೆತ್ತಿ ಅಭಿನಂದನೆ ಅಲ್ಲೊಂದು ಬಿಟ್ಟು ನಮ್ಮ ಅಭಿನಂದನೆ ನೆಂಚ ತೊಯ್ಪವನೆ ಭಾಷಣ ಸಾಧ್ಯ ಅಜ್ಜಿ ನಮ್ಮ ಪೂರ ಪಕ್ಕ ಲಾಸ್ಟಿಗೆ ಬಿಟ್ಟು ಅಂಚ. ಹಾಗೆ ರಾಜೇಂದ್ರ ಕುಮಾರ್ ಅವರ ಬಗ್ಗೆ ನಾನು ಒಂದೆರಡು ವಿಚಾರವನ್ನು ಉಲ್ಲೇಖ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಸಹಕಾರಿ ಬ್ಯಾಂಕನ್ನು ಯಾವ ರೀತಿ ಬೆಳಗಿಸಿದ್ದಾರೆ, ಯಾವ ರೀತಿ ತಗೊಂಡು ಬಂದಿದ್ದಾರೆ ಅಂತ ನಾನು ಹಿಂದೆ ಕೂಡ ಕೆಲವು ಕಾರ್ಯಕ್ರಮದಲ್ಲಿ ಉಲ್ಲೇಖ ಮಾಡಿದ್ದೆ. ಒಬ್ಬರು ಇಡಿ ಸಹಕಾರಿ ಬ್ಯಾಂಕಿಗೆ ಇಡಿ ಅಧಿಕಾರಿಗಳು ರೈಡ್ ಆಯಿತು. ಆಗ ಎಲ್ಲ ರೈತರು ಎಲ್ಲ ಒಂದು ಥರ ಗೊಂದಲದಲ್ಲಿದ್ದರು. ಬ್ಯಾಂಕಿಗೆ ರೈಡ್ ಆಡಿಗೆ ಕೆಲವರೆಲ್ಲ ಡೆಪಾಸಿಟ್ ತಗೊಳ್ಳಿಕ್ಕೆ ಮುಂದೆ ಶುರುವಾದರು. ಒಬ್ಬ ಕೇಂದ್ರ ಸರ್ಕಾರದ ಎನ್ಫೋರ್ಸ್ಮೆಂಟ್ ಅಧಿಕಾರಿ ಹೇಳ್ತಾನೆ, ನಾವು ಇಡೀ ಕರ್ನಾಟಕದಲ್ಲಿ ದೇಶದಲ್ಲಿ ಬೇಕಾದಷ್ಟು ಸಹಕಾರಿ ಕ್ಷೇತ್ರದ ಬ್ಯಾಂಕ್ಗಳಿಗೆ ನಾವು ರೈಡ್ ಮಾಡಿದ್ದೇವೆ, ಆದರೆ ಒಂದೇ ಒಂದು ದಕ್ಷಿಣ ಕನ್ನಡದ ಜಿಲ್ಲೆಯಲ್ಲಿರುವಂಥ ಸಹಕಾರಿ ಬ್ಯಾಂಕ್ನಲ್ಲಿ 1 ರೂಪಾಯಿಯ ಅವ್ಯವಹಾರ ಆಗಲಿಲ್ಲ. ದೆರ್ ಈಸ್ ನೋ ಒನ್ ಸಿಂಗಲ್ NPA, ಒಂದೇ ಒಂದು ಲೋನನ್ನು ಕೂಡ ಕಟ್ಟದೆ ಬಾಕಿ ಇರಲಿಲ್ಲ ಅಂತ ಹೇಳಿದವರು, ಸರ್ಟಿಫಿಕೇಟ್ ಕೊಟ್ಟವರು ಇಡಿ ಅಧಿಕಾರಿಗಳು. ಅವರು ನಗ್ತಾರೆ, ಲೋನ್ ಕೊಡ್ತಾರೆ, ಲೋನು ಕೊಡುವ ಅದನ್ನು ರೀಪೇಮೆಂಟ್ ಮಾಡದಿದ್ದರೆ ಅವರ ಫೋನಿನ ಕರೆನೇ ಬೇರೆ ಇರ್ತದೆ. ಅದು ಯಾರಿಗೆ ಆಗಲಿ, ಅವರ ಆತ್ಮೀಯರಾಗಲಿ ಯಾರಿರಾಗಲಿ, ಅವರು ಬೇಕಿದ್ರೆ ಅವರ ಪಾಕೆಟಿಂದ ದುಡ್ಡು ಕೊಡ್ಬೋದು, ಬ್ಯಾಂಕಿನ 1 ರೂಪಾಯಿಯನ್ನು ಅವರು ಬಿಡಲಿಕ್ಕಿಲ್ಲ. ನಾನು ಯಾರಿಗೂ ಒಬ್ಬರಿಗೆ 1 ಲಕ್ಷ ರೂಪಾಯಿಗೆ ಒಂದು ಸೈನ್ ಹಾಕಿದ್ದೆ. ಸಾಲ ಕೊಡುವಾಗ ಯಾರ ನಮ್ಮ ಆತ್ಮೀಯರಿಗೆ 1 ಲಕ್ಷ ರೂಪಾಯಿಗೆ ಸೈನ್ ಹಾಕಿದ್ರು. ಏನು ನಾನು ಹೇಳಿಸಿದೆ 1 ಲಕ್ಷ ರೂಪಾಯಿ ಅಲ್ಲ, ಅದರಲ್ಲೂ 40,000 ರೂಪಾಯಿ ಕಟ್ಟಿದ್ದಾರೆ, 60,000 ರೂಪಾಯಿ ಮಾತ್ರ ಬಾಕಿ ಇದ್ದದ್ದು. ನನ್ನ ಮನೆಗೆ ಲೆಟ್ರಿಯಿಂದ ಲೆಟ್ರು. ಓ ದೇವರೇ, ನನಗೆ ಆಯಿತು ಈ ತಲೆ ಬಿಸಿ ಆಗಲಿಕ್ಕಿಲ್ಲ ಮರ, 20,000 ರೂಪಾಯಿಗೆ ಈ ತಲೆ ಬೆಚ್ಚದೆ ಅಂತ ನಾನು 60,000ವನ್ನು ಕಟ್ಟಿಬಿಟ್ಟೆ. ಇದನ್ನು ಯಾಕೆ ಉಲ್ಲೇಖ ಮಾಡಿದ್ದೇನೆ ಅಂತ ಹೇಳಿದ್ರೆ, ಆ ಬ್ಯಾಂಕಿನಲ್ಲಿರುವಂಥ ಸಿನ್ಸಿಯಾರಿಟಿ, ಇಲ್ಲಾಂದರೆ ಬ್ಯಾಂಕ್ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಬ್ಯಾಂಕ್ ನಡಿಬೇಕಿದ್ರೂ ಕೂಡ ಆರ್ಥಿಕವಾಗಿ ನಮ್ಮ ರೈತರು ಮುಂದೆ ಬರುವಂಥ ಕೆಲಸಗಳು ಆಗಬೇಕು, ಸರ್ಕಾರದ ಸಹಕಾರಗಳು ಬೇಕು. ಇವತ್ತು ಸರ್ಕಾರ ಕೂಡ ಬ್ಯಾಂಕಿನ ನಡಿಗೆಗೆ ಅವಕಾಶಗಳನ್ನು ಸಹಕಾರಿಯಾಗಿ ಕೆಲಸ ಮಾಡುವಂಥ ಕೆಲಸವನ್ನು ಮಾಡ್ತದೆ. ಬರೀ ಬ್ಯಾಂಕುಗಳು ಮಾತ್ರ ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ. ದುಡ್ಡು ಇಲ್ಲದಿದ್ದರೆ ದುಡ್ಡು ವ್ಯವಹಾರ ಮಾಡೋದು ಹೇಗೆ? ನಮಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮಗೆ ಇರುವಂಥದ್ದು ಕೃಷಿ ಅಂದರೆ ಅಡಿಕೆ ಮಾತ್ರ. ಬೇರೆ ಯಾವ ಉತ್ಪತ್ತಿ ಇದೆ ಹೇಳಿ ನಮಗೆ? ಬೇರೆ ಯಾವ ಉತ್ಪತ್ತಿಯು ನಮ್ಮ ಕೃಷಿಕರಿಗೆ ಇಲ್ಲ, ಅಡಿಕೆ ಮಾತ್ರ ಇರುವಂಥದ್ದು. ಅಡಿಕೆ ಮಾರಿದರೆ ನಾವು ಅದರಲ್ಲಿ ವ್ಯವಹಾರ ಮಾಡುವಂಥದ್ದು. ಮತ್ತೆ ಇರುವಂಥದ್ದು ಗಾರ್ಬೆಲ್. ಮೊದಲು ಗೇರು ಬೀಜ ಇತ್ತು, ಈಗ ಗೇರು ಬೀಜ ಕೂಡ ಇಲ್ಲ. ಅದಕ್ಕೆ ಸರ್ಕಾರ ಕೂಡ ಪೂರಕವಾಗಿ ಕೆಲಸ ಮಾಡೋದು. ಈಗ ಸರ್ಕಾರ ಹವಾಮಾನ ಆಧಾರಿತ ಯೋಜನೆ, ವಿಮೆ ಕೊಡುವಂಥದ್ದು.
ರಾಜ್ಯ ಸರ್ಕಾರ 70% ಅದರಲ್ಲಿ ಕೊಡ್ತದೆ, 30% ಕೇಂದ್ರ ಸರ್ಕಾರದಿಂದ ಬರ್ತದೆ. ಈಶ್ವರ ಭಟ್ರು ನಗ್ತಾರೆ, ಕೆಲವರೆಲ್ಲ ಫ್ಲೆಕ್ಸ್ ಪಾಡಬೇರೆ ಅಲ್ಪದ ಮುಲ್ಪದ ಅಂತ ಅಂಜಿದಲ್ಲ ಇದ್ದವು, ಕೆಲವು ಪಾಡ್ನಾಗಲು ಪಾಡಬೇರೆ ದಲ ಲಾಪಜಿ. ಅದಕ್ಕೆ ವ್ಯವಸ್ಥಿತವಾಗಿ ಬರುವಂಥದ್ದು ಈ 70% ರಾಜ್ಯ ಸರ್ಕಾರ ಕೊಡ್ತದೆ, 30% ಕೇಂದ್ರ ಸರ್ಕಾರ ಕೊಡ್ತದೆ. ನಮ್ಮ ಪಕ್ಕದ ಕೇರಳದಲ್ಲಿ ಇಲ್ಲ, ನಮ್ಮ ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಇಲ್ಲ, ಈ ಕಡೆ ಹೋದರೆ ತಮಿಳುನಾಡಿನಲ್ಲಿ ಇಲ್ಲ, ಕರ್ನಾಟಕದಲ್ಲಿ ಮಾತ್ರ ಇರುವಂಥದ್ದು. ಇವತ್ತು ಸ್ವಸಹಾಯ ಸಂಘ ಮುಖಾಂತರ ಸಂಘಟನೆಯನ್ನು ಮಾಡಲಿಕ್ಕೂ ಕೂಡ ಸಹಕಾರ ಕೊಡುವಂಥ ಗೃಹಲಕ್ಷ್ಮಿ 2,000 ರೂಪಾಯಿ ಕೊಡದಿರ ಎಲ್ರಿಗೂ ಕೂಡ 2,000 ರೂಪಾಯಿ ಬರ್ತದೆ. ಪ್ರತಿ ಮನೆಯ ಒಡತಿಗೆ ಸರ್ಕಾರಿ ಬ್ಯಾಂಕಿನಲ್ಲಿ ಸರ್ಕಾರಿ ಕೆಲಸದಲ್ಲಿ ಯಾವ ರೀತಿ ಕೆಲಸ ಮಾಡುವವರಿಗೆ ಸಂಬಳ ಬರ್ತದ, ಅದೇ ರೀತಿ 2,000 ರೂಪಾಯಿ ಪ್ರತಿ ತಿಂಗಳಿಗೆ ಬರುವಂಥ ಕೆಲಸವನ್ನು ಆಗ್ತದೆ. ಕೆಲವರ ಹತ್ರ ಕೇಳ್ತೀವಿ, ಅಮ್ಮ ಇದಕ್ಕೆ ದುಡ್ಡು ಬರ್ತಿಲ್ಲ ಅಕ್ಕ ಅಂತ. ಹೆಂಗೆ ದುಡ್ಡು ಬರ್ತೀಜಿ ಅಂತ ಹೇಳ್ತಾರೆ. ಮತ್ತು ಎಷ್ಟು ತಿಂಗಳು ಬಂದಿಲ್ಲ, ಕಳ್ತಾರೆ 2 ತಿಂಗಳದ ಬಂದಿತ್ತು ಅಂತ. ಅಂದರೆ 2 ತಿಂಗಳದ ಬತ್ತೀಜಿ. ಈ 18 ತಿಂಗಳು ಬಂದದ್ದು ಲೆಕ್ಕನೇ ಇಲ್ಲ ಜನರಿಗೆ. ಜನರು ಬೇಗ ಮರೆಯುವಂಥದ್ದು ಅಂತ ಹೇಳೋದು. ಸರ್ಕಾರ ಕೂಡ ಒಳ್ಳೆಯ ರೀತಿಯ ಕೆಲಸಗಳನ್ನು ಮಾಡ್ತದೆ. ಆ ಮುಖಾಂತರ ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಕೂಡ ಬೆಳೆಯುವಂಥ ಕೆಲಸಗಳಾಗ್ತದೆ. ಬ್ಯಾಂಕ್ಗಳು ಬೆಳಿಬೇಕಿದ್ರೆ ಪುತ್ತೂರಿನ ಆ ಕ್ಷೇತ್ರದ ಆ ಭಾಗದ ಅಭಿವೃದ್ಧಿಗಳಾಗಬೇಕು. ಪುತ್ತೂರಿನ ಅಭಿವೃದ್ಧಿಗೆ ಒಂದಷ್ಟು ಕೆಲಸಗಳು ಇಲ್ಲಿ ನಡೀತಾ ಇದೆ. ನಾವು ಈಗ ನಮ್ಮ ಟಾರ್ಗೆಟ್ ಇರುವುದು, ನಮಗೆ ವೈದ್ಯಕೀಯ ಕಾಲೇಜು ಬರಬೇಕು. ಬಹುಗ್ರಾಮ ಕುಡಿಯುವ ನೀರಿನ ಮುಖಾಂತರ ಪುತ್ತೂರಿಗೆ 1,010 ಕೋಟಿ ರೂಪಾಯಿಯಲ್ಲಿ ಪ್ರತಿ ಗ್ರಾಮಕ್ಕೆ ನೀರು ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ಪುತ್ತೂರಿನಲ್ಲಿ KMF ಮುಖಾಂತರ ನಮ್ಮ ಅಧ್ಯಕ್ಷರು ಇದ್ದಾರೆ. ಇಲ್ಲಿ KMF ಮುಖಾಂತರ ಫಿಲ್ಟ್ರಿ ಬಾಟ್ಲಿಂಗ್ ಪ್ಲಾಂಟನ್ನು ಆರಂಭ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಮೊನ್ನೆ ತಾನೇ ಸುಮಾರು 100 ಎಕರೆ ಜಾಗದಲ್ಲಿ ಪೌಲ್ಟ್ರಿ ಫಾರ್ಮನ್ನು ಮಾಡುವಂಥ ಪೌಲ್ಟ್ರಿ ಫೀಡ್ಸ್ ಫ್ಯಾಕ್ಟ್ರಿಯನ್ನು ಮಾಡುವ ಯೋಜನೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಉದ್ಯೋಗಗಳು ಸೃಷ್ಟಿ ಆಗಬೇಕು. ಉದ್ಯೋಗಗಳು ಸೃಷ್ಟಿ ಆದರೆ ಮಾತ್ರ ಬ್ಯಾಂಕ್ ಅಭಿವೃದ್ಧಿಗೆ ಸಾಧ್ಯ. ಬರೀ ಬ್ಯಾಂಕಿನಲ್ಲಿ ಟ್ರಾನ್ಸಾಕ್ಷನ್ ಮಾಡಲಿಕ್ಕೆ ಏನು ಸಾಧ್ಯ ಇದೆ? ಖಂಡಿತ ಸಾಧ್ಯ ಇಲ್ಲ. ಅದಕ್ಕೆ ಪುತ್ತೂರಿನ ಅಭಿವೃದ್ಧಿ ಕೂಡ ಹಂತವಾಗಿ ಆಗ್ತದೆ. ಪುತ್ತೂರನ್ನು ನಾವು ಟೂರಿಸಂ ಸೆಂಟರನ್ನಾಗಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಟೋಟಲ್ ಇರುವಂಥದ್ದು ಇವತ್ತು ಧರ್ಮಸ್ಥಳ ಮತ್ತು ಸುಬ್ರಹ್ಮಣ್ಯಕ್ಕೆ ಎಷ್ಟು ಜನ ಯಾತ್ರಾರ್ಥಿಗಳು ಬರ್ತಾರೆ, ಅದರಲ್ಲಿ 50% ಜನ ನಮ್ಮ ಉಪ್ಪಿನಂಗಡಿ ಮತ್ತು ಪುತ್ತೂರಿಗೆ ಬಂದರೆ ಇಲ್ಲಿ ಟೂರಿಸಂ ಕೂಡ ಅಭಿವೃದ್ಧಿ ಹೊಂದುವಂಥ ಕೆಲಸಗಳಾಗ್ತದೆ. ಬ್ಯಾಂಕಿನಲ್ಲಿ, ಹೋಟೆಲುಗಳಲ್ಲಿ ಎಲ್ಲ ಉದ್ಯಮಗಳು ಕೂಡ ಟ್ರಾನ್ಸಾಕ್ಷನ್ ಆಗುವಂಥ ಕೆಲಸಗಳು ಆಗ್ತದೆ. ಇದು ಜೊತೆಯಲ್ಲಿ ಸಾಗಿದರೆ ಮಾತ್ರ ಬ್ಯಾಂಕ್ ಉದ್ಯಮ ಕೂಡ ಮುಂದುವರಿಯುವಂಥ ಕೆಲಸಗಳು ಆಗ್ತದೆ. ಇವತ್ತು ಕೇಂದ್ರ ಸರ್ಕಾರದ ಬ್ಯಾಂಕ್ಗಳಲ್ಲಿ ಯಾರಿಗೂ ಭಾಷೆ ಬರುವುದಿಲ್ಲ. ಯಾರಿಗೆ ಹೋದರೂ ಅಲ್ಲಿ ಅವನಿಗೆ ಬರುವ ಭಾಷೆ ನಮಗೆ ಬರುವುದಿಲ್ಲ, ನಮಗೆ ಬರುವ ಭಾಷೆ ಅವನಿಗೆ ಬರುವುದಿಲ್ಲ. ಬಹುಶಃ ಒಂದೇ ಒಂದು ಸಹಕಾರಿ ಕ್ಷೇತ್ರದಲ್ಲಿ ರಾಜೇಂದ್ರ ಕುಮಾರ್ ಅವರು ಏನು ಬ್ಯಾಂಕ್ ಇದೆ, ನಮ್ಮ ಊರಿನವರಿಗೆ ಕೆಲಸ ಕೊಡುವಂಥ ಒಂದು ಬ್ಯಾಂಕ್ ಇದ್ದರೆ ಅದು ಸಹಕಾರಿ ಕ್ಷೇತ್ರದ ರಾಜೇಂದ್ರ ಕುಮಾರ್ನವರ ಬ್ಯಾಂಕು ಅಂತ ನಾನು ಹೇಳಲಿಕ್ಕೆ ತುಂಬ ಸಂತೋಷದಿಂದ ಹೇಳುವಂಥದ್ದು. ಇವತ್ತು ರಾಜೇಂದ್ರ ಕುಮಾರ್ ಅವರಿಗೆ ಮತ್ತು ಶಶಿಕುಮಾರ್ ರೈ ಬಾಲಿವುಡ್ ಅವರಿಗೆ ನಾವು ಸನ್ಮಾನ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಇನ್ನಷ್ಟು ಯಾವುದೇ ಒಂದು ಕೆಲಸಗಳಾಗಲಿ ಈ ಭಾಗದಲ್ಲಿ, ದೇವಸ್ಥಾನದ ಅಭಿವೃದ್ಧಿ ಆಗಲಿ, ಕಾರ್ಯಕ್ರಮಗಳಾಗಲಿ, ಫಸ್ಟ್ ನಮಗೆ ನೋಡಲಿಕ್ಕೆ ಸಿಗುವಂಥದ್ದು ರಾಜೇಂದ್ರ ಕುಮಾರ್ ಅವರು ಎಷ್ಟು ಕಾರ್ಯಕ್ರಮವನ್ನು ಮಾಡಿದರೆ, ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಿದರೂ ಅದು ವ್ಯವಸ್ಥಿತವಾಗಿ ಮಾಡುವಂಥದ್ದು. ಇವತ್ತೊಂದು ಇಷ್ಟು ಜನ ಸೇರಬೇಕಿದ್ರೆ, ನಾವೊಂದು ಕಾರ್ಯಕ್ರಮ ಆದರೆ ಇಷ್ಟು ಜನ ಸೇರಬೇಕಿದ್ರೆ ನಮಗೆ ಒಂದು ತಿಂಗಳಾದರೂ ಬೇಕು. ಇಲ್ಲಾದರೆ ಜಾಸ್ತಿ ಬೇಕಾ? ಇಲ್ಲಾದ್ರೆ ಏನಾದರೂ ವ್ಯವಸ್ಥೆಗಳೆಲ್ಲ ಮಾಡಬೇಕು. ರಾಜಕೀಯ ಮುಖಂಡರು ಅವರು ಇವರು ಬರಬೇಕು. ನಳಿನ್ ಕುಮಾರ್ ಉಲ್ಲೇಖ ಮಾಡಿದರು, ಯಾವುದೇ ಸರ್ಕಾರ ಬರಲಿ ರಾಜೇಂದ್ರ ಕುಮಾರ್ ಅವರು ಅವರ ಜೊತೆಯಲ್ಲಿ ಇರ್ತಾರೆ ಅಂತ. ನಾವು ಕೂಡ ಹಾಗೆ, ರಾಜೇಂದ್ರ ಕುಮಾರ್ ಎಲ್ಲಾದರೂ ಬಾಯಿ ಹಾಕಿದ್ರು ಅಂತ ಹೇಳಿದ್ರೆ ನಾವು ಕೂಡ ಅದಕ್ಕೆ ಸಹಕಾರಿಯಾಗಿ ಕೆಲಸ ಮಾಡುವುದಲ್ಲದೆ ನನ್ನ ಅಭಿವೃದ್ಧಿಗೂ ಕೂಡ ಇವತ್ತಿಂದಲ್ಲ, ಸುಮಾರು 23 ವರ್ಷದಿಂದ ನನ್ನ ಜೊತೆಯಾಗಿ ಸಹಕಾರಿಯಾಗಿ ನಿಂತವರು ರಾಜೇಂದ್ರ ಕುಮಾರ್ ಅವರು. ಶಶಿಕುಮಾರ್ ರೈ ಬಾಲಿವುಡ್ ಹಾಗೆ ನನ್ನ ಆತ್ಮೀಯರು, ಬಾರಿ ಒಂದು 10, 15, 20 ವರ್ಷದಿಂದ ನನ್ನ ಆತ್ಮೀಯರು. ರಾಜೇಂದ್ರ ಕುಮಾರ್ ಅವರಿಗೆ ಹತ್ತಿರದಿಂದ ಹೋಗಿ ನಾನು ಪರಿಚಯ ಮಾಡಿದವನು ಶಶಿಕುಮಾರ್ ರೈನ ಸಹೋದರ ಸಮಾನರಾದ ಶಶಿಕುಮಾರ್ ರೈ ಅವರು. ಇತ್ತಾಕಲೆ ಭಾರಿ ಕೈತಲತ್ತೇರು, ಏನು ಮನಿತು ದೂರ ಆತೇನು MLA ಆತೇತ.
ಆದರೆ ಎಲ್ಲ ಅದನ್ನು ಉಳಿಸಿಕೊಂಡು ಹೋಗುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾವುದೇ ಒಂದು ಕೆಲಸಗಳಿದ್ದರೆ ಅದಕ್ಕೆ ಸಹಕಾರಿ ಮಾರ್ಗದರ್ಶನ ಮಾಡುವಂಥದ್ದು, ಕರೆ ಮಾಡಿ ನಾವೇನಾದರೂ ತಪ್ಪು ಮಾಡಿದರೆ ಅಶೋಕ್ ರೈಗಳೇ ಹೀಗೆ ಮಾಡಬೇಕು ಅನ್ನೋ ವಿಚಾರವನ್ನು ಹೇಳುವಂಥದ್ದು, ಸಮಾಜವನ್ನು ತಿದ್ದುವಂಥ ಕೆಲಸ ಕೂಡ ರಾಜೇಂದ್ರ ಕುಮಾರ್ ಅವರು ಮಾಡ್ತಾ ಇದ್ದಾರೆ. ಇವತ್ತು ರಾಜೇಂದ್ರ ಕುಮಾರ್ ಮತ್ತು ಶಶಿಕುಮಾರ್ ಬಾಲ್ಯೋಟ್ ಅವರಿಗೆ ಸನ್ಮಾನ ನಾವೆಲ್ಲ ಸೇರಿ ಮಾಡಿದ್ದೇವೆ. ಅವರಿಗೆ ಆರೋಗ್ಯ, ಆಯುಷ್ಯ, ಐಶ್ವರ್ಯ ಕೊಡಲಿ ಆ ದೇವರು, ಆರೋಗ್ಯ ಕೊಡಲಿ. ಮುಖ್ಯವಾಗಿ ಐಶ್ವರ್ಯ ಆದರೆ ರಾಜೇಂದ್ರ ಕುಮಾರ್ ಹತ್ರ ಇದೆ, ಪರವಾಗಿಲ್ಲ, ಲಾಸ್ಟ್ಗೆ ಆರೋಗ್ಯ ಮತ್ತು ಆಯುಷ್ಯವನ್ನು ಕೊಡಲಿ. ಶಶಿಕುಮಾರ್ ಅವರಿಗೆ ಕೂಡ ದೇವರು ಒಳ್ಳೇದು ಮಾಡಲಿ, ನಿಮ್ಮ ಮನಸ್ಸಿನ ಏನೇನು ಇಚ್ಛೆಗಳಿದೆ ಅದನ್ನು ಸಿದ್ಧಿ ಮಾಡಲಿ ದೇವರು ಅಂತ ನಾವು ದೇವರ ಹತ್ರ ಮಾಡಿಕೊಂಡು ಎಲ್ಲರೂ ಒಮ್ಮೆ ಚಪ್ಪಾಳೆ ತಟ್ಟುವ ಮುಖಾಂತರ ಅವರಿಗೆ ಅಭಿನಂದನೆಗಳನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಕಳೆದ 3 ದಶಕಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿ ಕ್ಷೇತ್ರದ ಅಭಿಷಕ್ತ ಸಾಮ್ರಾಟನಾಗಿ ಮೆರೆಯುತ್ತಾ ಇರುವವರು ಸನ್ಮಾನ್ಯ ರಾಜೇಂದ್ರ ಕುಮಾರ್ ಅವರು. ಸಾಮಾನ್ಯವಾಗಿ ಒಂದು ಕ್ಷೇತ್ರದಲ್ಲಿ ಯಾವುದೇ ರೀತಿಯಲ್ಲಿ ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಗೊಳ್ಳದೆ ಆ ಕ್ಷೇತ್ರವನ್ನು ನಿಯಂತ್ರಿಸುವವರನ್ನು ಅನಭಿಷಿಕ್ತ ದೊರೆ ಅಂತ ಹೇಳ್ತಾರೆ. ಆದರೆ ಸಹಕಾರಿ ಕ್ಷೇತ್ರದಲ್ಲಿ ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಗೊಂಡು ಆ ಕ್ಷೇತ್ರವನ್ನು ನಿಯಂತ್ರಿಸುತ್ತಿರುವವರು ಅಂತ ಹೇಳಿದರೆ ಸನ್ಮಾನ್ಯ ಶ್ರೀ ರಾಜೇಂದ್ರ ಕುಮಾರ್ ಅವರು. ನಾನು ಸರ್ಕಾರಿ ಸೇವೆಗೆ ಸೇರುವ ಸಂದರ್ಭದಲ್ಲಿ ಅವರು ಸಹಕಾರಿ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡವರು. ನಾನು ಸೇವೆಗೆ ಸೇರಿದ ಸಂದರ್ಭದಲ್ಲಿ ಅವರನ್ನು ಭಾಳ ಜಾಸ್ತಿಯಾಗಿ ಅವರನ್ನು ಮೀಟ್ ಆಗ್ತಾ ಇದ್ದೆವು. ಆ ಸಂದರ್ಭದಲ್ಲಿ ಅವರು ನನಗೆ ಒಂದು ಮಾತು ಹೇಳಿದರು, ನೀವು ಯಾರಿಗಾರು ಸಹಾಯ ಮಾಡಬೇಕು ಅಂತ ಇದ್ದರೆ ಧೈರ್ಯವಾಗಿ ಮಾಡಿ, ಟೀಕೆಗಳು ಬಂದೇ ಬರ್ತದೆ, ಟೀಕೆಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಅಂತ. ನಾನು ನನ್ನ ಕಾರ್ಯಕ್ಷೇತ್ರದಲ್ಲಿ ಅವರ ಆ ಮಾತನ್ನು ನೆನಪಿಟ್ಟುಕೊಂಡು ಕಾರ್ಯನಿರ್ವಹಿಸಿದ್ದೇನೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಇನ್ನು ನಾನು ಸರ್ಕಾರಿ ಸೇವೆಯಲ್ಲಿ ಇದ್ದ ಕಾರಣ ಶ್ರೀ ರಾಜೇಂದ್ರ ಕುಮಾರ್ ಅವರು ಸರ್ಕಾರದ ಅಧಿಕಾರಿಗಳಲ್ಲಿ ಯಾವ ರೀತಿಯಾಗಿ ನಡ್ಕೊಳ್ತಾ ಇದ್ದರು ಅಂತ ಹೇಳುವ ಬಗ್ಗೆ ಹೇಳಲೇಬೇಕಾಗ್ತದೆ. ಅವರು ಎಂದೂ ಸರ್ಕಾರಿ ಅಧಿಕಾರಿಗಳನ್ನು ಕೀಳಾಗಿ ಕಾಣ್ತಾ ಇರಲಿಲ್ಲ. ಗೌರವಯುತವಾಗಿ ಯಾವ ಕೆಲಸಗಳು ಆಗಬೇಕೋ ಅದರ ಬಗ್ಗೆ ಹೇಳ್ತಾ ಇದ್ದರು. ಆ ಕೆಲಸ ಕಾನೂನಿನಲ್ಲಿ ಮಾಡಲಿಕ್ಕೆ ಅವಕಾಶ ಇದ್ದ ಕೆಲಸ ಆಗಿಯೂ ಅಧಿಕಾರಿಗಳು ಮಾಡದೇ ಇದ್ದಾಗ ಅವರ ಮಾತನಾಡುವ ಶೈಲಿ ಬದಲಾಗ್ತಾ ಇತ್ತು. ತಾವೆಲ್ಲ ಕಂಡಿರ್ಬೋದು. ಒಂದು ವೇಳೆ ಕಾನೂನಿನಲ್ಲಿ ಅವಕಾಶ ಇಲ್ಲ ಅಂತ ಹೇಳೋದನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ರೆ ಅವರು ಎಂದೂ ವಿಚಲಿತರಾಗ್ತಾ ಇರಲಿಲ್ಲ. ಆ ಕಾನೂನನ್ನು ಹೇಗೆ ತಿದ್ದುಪಡಿ ಮಾಡಬೇಕೋ ಅದನ್ನು ಮಾಡಿಕೊಂಡು ಬರ್ತೇನೆ ಅಂತೇಳಿ ಮಾಡಿ ಬರ್ತಲೂ ಇದ್ದರು. ಅಂಥ ಒಂದು ಛಲಗಾರ ಅವರು. ನ್ಯಾಷನಲ್ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾದ SCRನ ಅಧ್ಯಕ್ಷರಾಗಿ ಆಯ್ಕೆಗೊಂಡಂಥ ಈ ಸಂದರ್ಭದಲ್ಲಿ ಅವರನ್ನು ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ಇದು ಅವರನ್ನು ಅಭಿನಂದಿಸುವ ಒಂದು ವಿಶೇಷ ಸಂದರ್ಭ. ಅವರು ಸದಾ ಅಭಿನಂದನಾರ್ಹರು. ಆದರೂ ಈ ಹುದ್ದೆಗೆ ಆಯ್ಕೆಯಾದ್ದರಿಂದ ಅವರನ್ನು ವಿಶೇಷವಾಗಿ ಅಭಿನಂದಿಸ್ತೇನೆ. ಇನ್ನೊಬ್ಬರು ಶಶಿಕುಮಾರ್ ರೈ ಬಾಲ್ಯೋಟ್ ಅವರು. ಅವರನ್ನು ನನಗೆ ಕಳೆದ ಒಂದು 10 ವರ್ಷಗಳಿಂದ ಮಾತ್ರ ಪರಿಚಯ. ಅವರು ಸಾಮಾಜಿಕ ಕ್ಷೇತ್ರದಲ್ಲಿಯೂ ಧಾರ್ಮಿಕ ಕ್ಷೇತ್ರದಲ್ಲಿಯೂ ತನ್ನನ್ನು ತೊಡಗಿಸಿಕೊಂಡವರು. ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆಯಲ್ಲಿ ಬಹಳಷ್ಟು ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವತ್ತು ಹಲವಾರು ಧಾರ್ಮಿಕ ಕ್ಷೇತ್ರಗಳಲ್ಲಿಯೂ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸಹಕಾರಿ ಕ್ಷೇತ್ರದಲ್ಲಿ ರಾಜೇಂದ್ರ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಮುನ್ನಡೆಯುತ್ತಾ ಇದ್ದಾರೆ. ರಾಜೇಂದ್ರ ಕುಮಾರ್ ಅವರು ಸಾಧನೆಯನ್ನು ಅವರು ಮುಟ್ಟುವಂತಾಗಲಿ ಮತ್ತು ರಾಜೇಂದ್ರ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಇನ್ನಷ್ಟು ಹೆಚ್ಚು ಸಹಕಾರಿ ರಂಗದಲ್ಲಿ ಬೆಳಗಲಿ ಅಂತ ಅವರು ದಕ್ಷಿಣ ಕನ್ನಡ ಸಹಕಾರಿ ಯೂನಿಯನ್ನ ಅಧ್ಯಕ್ಷರಾದ ಈ ಸಂದರ್ಭದಲ್ಲಿ ಅವರನ್ನು ಅಭಿನಂದಿಸ್ತಾ ಈ ಅವಕಾಶಕ್ಕಾಗಿ ಎಲ್ರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ಒಂದು ಒಳ್ಳೆಯ ಸಮಾರಂಭದಲ್ಲಿ ಹಿರಿಯರೊಟ್ಟಿಗೆ ನನಗೆ ಕೂಡ ಒಂದು ಅವಕಾಶ ಕಲ್ಪಿಸಿಕೊಟ್ಟಿದ್ದೀರಿ. ಮೊದಲನೇದಾಗಿ ನ್ಯಾಷನಲ್ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಇದರ NCR ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಗೊಂಡ MN ರಾಜೇಂದ್ರ ಕುಮಾರನ್ನು ನಾನು ನಿಮ್ಮೆಲ್ಲರ ಪರವಾಗಿ ಗೌರವದಿಂದ ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜಿಲ್ಲಾ ಯೂನಿಯನ್ನ ಅಧ್ಯಕ್ಷರಾಗಿ ಆಯ್ಕೆಗೊಂಡಂಥ ಶಶಿಕುಮಾರ್ ರೈ ಬಾಲ್ಯೋಟ್ ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಭಾಳ ಸಂತೋಷದಿಂದ ಅವರನ್ನು ಅಭಿನಂದಿಸ್ತೇನೆ.
ಇದರ ಒಂದಿಗೆ ಇವರಿಗೆ ಸನ್ಮಾನ ಮಾಡತಕ್ಕಂಥ ಮುಖ್ಯವಾದ ವಿಚಾರ ಅಲ್ಲ. ಈಗಾಗಲೇ ರಾಜೇಂದ್ರ ಕುಮಾರ್ಗೆ ಬಹಳ ಸನ್ಮಾನಗಳು ಬಂದಿದೆ, ಪ್ರಶಸ್ತಿಗಳು ಬಂದಿದೆ. ಇನ್ನೂ ಅವರಿಗೆ ಬರಲಿಕ್ಕೆ ಬೇಕಾದಷ್ಟು ಇದೆ. ಅವರು ಮಾಡಿದಂಥ ಒಂದು 2-3 ಕಾರ್ಯಕ್ರಮವನ್ನು 2 ನಿಮಿಷದಲ್ಲಿ ನಿಮ್ಮ ಮುಂದೆ ಇಡಲಿಕ್ಕೆ ನಾನು ಭಾಳ ಸಂತೋಷ ಪಡ್ತೇನೆ. ನಾನು ರಾಜೇಂದ್ರ ಕುಮಾರ್ ಅವರು 55 ವರ್ಷಗಳ ಸ್ನೇಹಿತರು. ಆ ನಂತರ 94ರಲ್ಲಿ ಇಬ್ಬರು ಸೇರಿ ಒಟ್ಟಿಗೆ ಅವರು ಅಧ್ಯಕ್ಷರು, ನಾನು ಉಪಾಧ್ಯಕ್ಷರಾಗಿ ಕೆಲಸಕ್ಕೆ ಸೇರಿ ಅವರೊಟ್ಟಿಗೆ 10 ವರ್ಷ ನಿರ್ದೇಶಕರಾಗಿ ಕೆಲಸ ಮಾಡತಕ್ಕಂಥ ಒಂದು ಭಾಗ್ಯ ನನಗೆ ಸಿಕ್ಕಿ ನಾವು ಒಟ್ಟಿಗೆ ಕೆಲಸ ಮಾಡಿದ್ದು. DCC ಬ್ಯಾಂಕಿನ ಅಭಿವೃದ್ಧಿ ಅಂದರೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿ ಅಂತ ನಮ್ಮ ಲೆಕ್ಕ. ಯಾಕೆ ಇದನ್ನು ಉಲ್ಲೇಖ ಮಾಡ್ತೇನೆ ಅಂತ ಹೇಳಿದರೆ, 94ರಲ್ಲಿ ನಾನು ಮತ್ತು ಅವರು ಇದರ ಅಧ್ಯಕ್ಷ ಉಪಾಧ್ಯಕ್ಷ ಆಗುವಾಗ ಕೇವಲ 64 ಕೋಟಿ ಡೆಪಾಸಿಟು, 46 ಕೋಟಿ ರೂಪಾಯಿ ಸಾಲ ಕೊಟ್ಟು ಈ ಒಂದು ವ್ಯವಸ್ಥೆ ನಡೀತಾ ಇತ್ತು. ನಾನು 10 ವರ್ಷದ ನಂತರ 2004ರಲ್ಲಿ ನಾನು ನಿರ್ದೇಶಕ ಸ್ಥಾನ ಬಿಡುವಾಗ ಆವತ್ತು 483 ಕೋಟಿ ಡೆಪಾಸಿಟ್ ಮತ್ತು 385 ಕೋಟಿ ಸಾಲ ಇದ್ದದ್ದನ್ನು ನೀವೆಲ್ಲ ಕಂಡಿದ್ದೇವೆ. ಆದರೆ ಇವತ್ತಿನ ಪರಿಸ್ಥಿತಿ ನೋಡಿ, ಈ 15-20 ವರ್ಷದಲ್ಲಿ ಇವರೊಂದು ಬದಲಾವಣೆ ಮಾಡಿದಂಥ ಕಾರ್ಯಕ್ರಮ, 7,080 ಕೋಟಿ ರೂಪಾಯಿ ಇವತ್ತು ನಮ್ಮ ಬ್ಯಾಂಕಿನ ಡೆಪಾಸಿಟು, ಸುಮಾರು 8,000 ಕೋಟಿ ರೂಪಾಯಿ ಸಾಲ ಕೊಟ್ಟು. ಇದನ್ನು ಯಾಕೆ ಉಲ್ಲೇಖ ಮಾಡ್ತಾನೆ ಅಂದರೆ, ದಕ್ಷಿಣ ಕನ್ನಡ ಜಿಲ್ಲೆ ಅಭಿವೃದ್ಧಿಯಲ್ಲಿ ದಕ್ಷಿಣ ಕನ್ನಡ ಕೇಂದ್ರ ಸಹಕಾರಿ ಬ್ಯಾಂಕಿನ ಪಾರ್ಟ್ ಏನು ಅಂತ ಹೇಳುವಂಥದ್ದು ನಿಮ್ಮ ಗಮನಕ್ಕೆ. ಈಗಾಗಲೇ ನಳಿನ್ ಕುಮಾರ್ ಕಟೀಲ್ರವರು ಹೇಳಿದರು, ನಾವು ಈ ಕೊರೋನಾ ಸಮಯದಲ್ಲಿ ಎಲ್ಲ ಆತ್ಮಹತ್ಯೆ ಮಾಡಿದ ಇದನ್ನೆಲ್ಲ ನೋಡಿದ್ದೇವೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಒಂದೇ ಒಂದು ಆತ್ಮಹತ್ಯೆ ಆಗಲಿಲ್ಲ. ಯಾಕೆ ಅಂತ ಹೇಳಿದರೆ, ನಮ್ಮ ಸಹಕಾರಿ ಕ್ಷೇತ್ರದಲ್ಲಿ ಕೂಡ ರಾಜೇಂದ್ರ ಕುಮಾರ್ ಅವರ ನಾಯಕತ್ವ. ಎರಡನೇದಾಗಿ ರೈತರಿಗೆ ಸಿಕ್ಕಿದಂಥ ಕ್ಯಾಂಪ್ಕೋದಂಥ ಅಡಿಕೆ ಬೆಳೆಗಾರರಿಗೆ ವ್ಯವಸ್ಥೆ, ಹಾಲು ಉತ್ಪಾದಕರ KMFನಲ್ಲಿ ಇರತಕ್ಕಂಥ ಒಂದು 1/2 ಲೀಟ್ರಿನಿಂದ 200 ಲೀಟ್ರ್ ಹಾಲು ಹಾಕುವಂಥ ರೈತನಿಗೆ ಕೂಡ ಆವತ್ತಾವತ್ತು ವಾರದಲ್ಲಿ ಕೊಟ್ಟಂಥ ದುಡ್ಡಿನ ವ್ಯವಸ್ಥೆಯಿಂದಾಗಿ ನಮ್ಮಲ್ಲಿ ಆತ್ಮಹತ್ಯೆ ಆಗಲಿಲ್ಲ. ಆದ್ದರಿಂದ ಸಹಕಾರಿ ಕ್ಷೇತ್ರ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೈತನ ಒಡನಾಡಿಯಾಗಿದ್ದುಕೊಂಡು ಎಲ್ರಿಗೂ ಸಹಕಾರವಾಗುವಂಥ ಒಂದು ವ್ಯವಸ್ಥೆಯಲ್ಲಿ ರಾಜೇಂದ್ರ ಕುಮಾರರ ನಾಯಕತ್ವ ಭಾಳ ಎಲ್ರಿಗೂ ಒಳ್ಳೆಯ ಸಂತೋಷ ತಂದಿದೆ ಅಂತೇಳಿ ಅವರಿಗೆ ಇನ್ನೂ ಪ್ರಶಸ್ತಿಗಳು ಬರಲಿ, ಒಳ್ಳೆಯದಾಗಲಿ, ಅವರಿಗೆ ದೇವರ ಆಯುರಾರೋಗ್ಯ ಭಾಗ್ಯ ಕೊಡಲಿ ಅಂತ ಹೇಳಿ ಶುಭವನ್ನು ಹಾರೈಸ್ತಾ ಇದ್ದೆ. ಇನ್ನೊಬ್ಬರು ನಮ್ಮ ಯುವ ಮಿತ್ರ ಶಶಿಕುಮಾರ್ ರೈ, 3 ಅವಧಿಗೆ DCC ಬ್ಯಾಂಕಿನಲ್ಲಿ ನಿರ್ದೇಶಕರಾಗಿ, ಈ ವರ್ಷ ದಕ್ಷಿಣ ಕನ್ನಡ ಜಿಲ್ಲೆಯ ಯೂನಿಯನ್ನ ಅಧ್ಯಕ್ಷರಾಗಿ, ಇಲ್ಲಿ ಪುತ್ತೂರಿನ ಆಸುಪಾಸಿನಲ್ಲಿ ನಮ್ಮ ಬಂಟ ಸಮಾಜ ಇರ್ಬೋದು, ದೇವಸ್ಥಾನಗಳಿರ್ಬೋದು, ಯಾವುದೇ ಒಂದು ಕಾರ್ಯದಲ್ಲಿ ಕೈ ಜಾಡಿಸಿ ಎಲ್ಲರಿಂದ ಸಹಿ ಅಂತ ಹೇಳಿಸಿದವಂತೂ ನಮ್ಮ ಯುವಕ ಮಿತ್ರ ಬಾಲಿವುಡ್ಟನ್ ಅವರನ್ನು ಕೂಡ ಅವನು ಅಭಿನಂದಿಸುವುದರೊಂದಿಗೆ ಅವಕಾಶ ಕಲ್ಪಿಕೊಟ್ಟ ನಿಮಗೆಲ್ಲ ವಂದಿಸಿ ನನ್ನ 2 ಮಾತನ್ನು ಮುಗಿ. ನಾನು ಹೇಳೋದು, ಯಾವುದೇ ಒಂದು ಪ್ರಶಸ್ತಿಯನ್ನು ಹುಡ್ಕೊಂಡು ನಾವು ಹೋಗಬಾರ್ದು. ಪ್ರಶಸ್ತಿಯನ್ನು ಹುಡ್ಕೊಂಡು ಹೋಗಿ ನಾವು ಪ್ರಶಸ್ತಿಯನ್ನು ಪಡೆಯುವುದು ಭಾಳ ತಪ್ಪು. ಯಾಕೆ ಕೆಲವು ಕಡೆ ಮಾಡ್ತಿದ್ದಾರೆ, ಅವರಿಗೆ ಗೊತ್ತಿದೆ, ಅವರಿಗೆ ಇನ್ಫ್ಲುಯೆನ್ಸ್ ಮಾಡ್ತಾರೆ, ಪ್ರಶಸ್ತಿ ಕೊಡಿ ಅಂತಾರೆ. ಆದರೆ ಯಾವುದೇ ಕ್ಷೇತ್ರದಲ್ಲಿ, ನಾನು ಸಹಕಾರಿ ಕ್ಷೇತ್ರ ಅಂತ ಮಾತ್ರ ಹೇಳೋದಿಲ್ಲ, ಪ್ರಶಸ್ತಿಯನ್ನು ಹುಡ್ಕೊಂಡು ಹೋಗಬಾರ್ದು. ನನಗೆ ದೇಶ ವಿದೇಶಗಳಲ್ಲಿ ಎಲ್ಲ ಪ್ರಶಸ್ತಿ ಬಂದಿದೆ. ಅದಕ್ಕೆ ಕಾರಣೀಕರ್ತ ನಾನಲ್ಲ, ನೀವು ಈ ರೀತಿಯಾಗಿ ನಮ್ಮ ಜಿಲ್ಲೆಯಲ್ಲಿ ಸಹಕಾರಿ ಕ್ಷೇತ್ರವನ್ನು ಬೆಳೆಸಿದ್ರಿಂದ ರಾಜ್ಯದಲ್ಲೇ ಸಹಕಾರಿ ಕ್ಷೇತ್ರಕ್ಕೆ ಒಂದು ಹೆಚ್ಚಿನ ಆದ್ಯತೆ ಸಿಕ್ಕಿದೆ. ಅದೇನು ನನಗೆ ಪ್ರಶಸ್ತಿ ಸಿಕ್ಕಿದೋ ಅದೆಲ್ಲ ನಿಮಗೆ ಸಲ್ತದೆ. ಯಾಕೆ, ನಾವು ಒಬ್ಬರಿಂದ ಏನನ್ನೂ ಮಾಡಲಿಕ್ಕಾಗೋದಿಲ್ಲ. ನಾವು ನಿಷ್ಠುರವಾದಿಗಳಾಗಿ ಇರಬೇಕು ಹೇಳಿದರು ಅಶೋಕ್ ರೈ ಅವರು. ನಮ್ಮ ಇವರು ಹೇಳಿದರು, ಶಾಂಭಟ್ ಅವರು ಉದ್ಯೋಗಕ್ಕೆ ಸೇರಿದಾಗ ನಮಗೆ ಸಿಗ್ತಿದ್ರು ಮೊದಲಿಗೆ. ಹಾಗೆ ಹೇಳೋದು, ಯಾವುದೇ ಕೆಲಸವನ್ನು, ಒಳ್ಳೆಯ ಕೆಲಸವನ್ನು ಧೈರ್ಯದಿಂದ ಮಾಡಿ, ಯಾರಿಗೆ ಹೆದರಬಾರ್ದು. ನಾವು ಒಳ್ಳೆ ಕೆಲಸ ಮಾಡಿದಾಗ ಆಮೇಲೆ ಆದರೂ ಜನ ಗುರ್ತಿಸ್ತಾರೆ. ಅಡೆತಡೆ ಅನ್ನುವಂಥದ್ದು ಎಲ್ಲ ಇದ್ದದೆ. ನನಗೂ ಕೂಡ ಮೊದಲು ಪೇಪರ್ನಲ್ಲಿ ಹಾಕಿದ್ರು ಬೇಕಾದಷ್ಟು, ಅದರಿಂದ ಅವರಿಗೇನು ಲಾಭ ಬರಲಿಲ್ಲ, ನಾನು ದುಡ್ಡು ಕೊಡಲಿಲ್ಲ, ಅಲ್ಲಿ ಮೇಲೆ ನಿಲ್ಲಿಸಿಬಿಟ್ರು. ಅದೆಲ್ಲ ಇದ್ದದೆ, ಅದನ್ನು ನಾವು ಮೆಟ್ಟಿ ನಿಲ್ಲಬೇಕು. ಆಗ ಮಾತ್ರ ಯಾವುದೇ ಕೆಲಸವನ್ನು ಸುಸೂತ್ರವಾಗಿ ಮಾಡಲಿಕ್ಕೆ ಆಗ್ತದೆ. ನಾನು ಸುಮಾರು 42 ವರ್ಷಗಳ ಕಾಲ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೇನೆ. ನಾನೇನು ಭಾಳ ಓದಲಿಲ್ಲ,
ಬರೀ SLC ಓದಿದ್ದು. ಆಗಿನ SLCಗೂ ಈಗಿನ ಡಿಗ್ರಿಗೂ ಸಮಾನತೆ ಬರುವುದಿಲ್ಲ. ಈಗಿನವರಿಗೊಂದು ಬ್ಯಾಲೆನ್ಸ್ ಶೀಟ್ ಮಾಡಿ ಹೇಳಿದರೆ ಯಾರನ್ನ ಹುಡ್ಕೊಂಡು ಹೋಗ್ತಾರೆ. ನಾವು ಕೂತ್ಕೊಂಡಲ್ಲೇ ಬ್ಯಾಲೆನ್ಸ್ ಶೀಟ್ ಮಾಡಿ ತೋರ್ತೇವೆ. ಇದು ಮಾತ್ರ ಅಲ್ಲ, ನಾನು ವಾಣಿಜ್ಯ ಬ್ಯಾಂಕಿನಲ್ಲಿಯೂ ಕೆಲಸ ಮಾಡಿದ್ದಾನೆ. ನನಗೆ ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಕರೆದು ಆಫೀಸರ್ ಹುದ್ದೆ ನೀಡಿದರು ನನ್ನ ಕೆಲಸ ನೋಡಿ. ಆದರೆ ಕಾರಣಾಂತರದಿಂದ ನಾನು ಬೇಡ, ನನಗೆ ಸಹಕಾರಿ ಕ್ಷೇತ್ರವೇ ಒಳ್ಳೆ ಅನ್ನುವಂಥ ದೃಷ್ಟಿಕೋನದಿಂದ ಬ್ಯಾಂಕಿಗೆ ರಿಸೈನ್ ಮಾಡಿ ಈ ಬ್ಯಾಂಕಿನ ನಿರ್ದೇಶಕರ ಹುದ್ದೆಯಲ್ಲಿ ನಾನು ಸ್ಪರ್ಧೆ ಮಾಡಿ ನಿರ್ದೇಶಕನಾದಾಗ ಶಂಭು ಶೆಟ್ಟರು ಅಧ್ಯಕ್ಷರಾಗಿದ್ದರು. ಅವರ ಅವಧಿ ಮುಗಿಯಿತು. ಆಗ ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿ ಆಗಿದ್ದರು. ಅವರು ನನಗೆ ಕಳಿಸಿದ್ರು, ನೀನು ಅಧ್ಯಕ್ಷನಾಗಿ. ನಾನು ಹೇಳಿದೆ, ನನಗೆ ಸಾಧ್ಯ ಇಲ್ಲ, ನಾನೊಬ್ಬ ಸಾಮಾನ್ಯ ಮನುಷ್ಯ ಅಂತ. ಇಲ್ಲ, ಆಗಬೇಕು ಹೇಳಿದ್ರು. ಆವಾಗ ಸಿದ್ದರಾಮಯ್ಯವರು ಉಪಾಧ್ಯಕ್ಷರನ್ನಾಗಿ ಮಾಡಿದರು. ಆ ನಂತರ ನಿರಂತರವಾಗಿ ನಾವು ಕೆಲಸವನ್ನು ಮಾಡಿದ್ರಿಂದ ಇವತ್ತು ನಮ್ಮ ಜಿಲ್ಲೆಯ 179 ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಗಳು ಸದೃಢವಾಗಿದೆ. ಎಲ್ಲ ಸಂಘಗಳು ಲಾಭದಾಯಕವಾಗಿದೆ. ಎಲ್ಲ ಸಂಘಗಳು ಕೋಟ್ಯಾಂತರ ರೂಪಾಯಿಯ ಕಟ್ಟಡವನ್ನು ಕಟ್ಟಿ ಆ ವಾಣಿಜ್ಯ ಬ್ಯಾಂಕ್ಗಳ ಥರ ಬಾಡಿಗೆಯಲ್ಲಿ ಇಲ್ಲ. ನಾವು ಅವರೆಲ್ಲ ಇರೋದು ಬಾಡಿಗೆ ಮನೆಯಲ್ಲಿ, ನಾವು ಸ್ವಂತ ಮನೆಯಲ್ಲಿದ್ದೀವಿ. ಆದರೆ ನಮ್ಮ ಅಶೋಕರವರು ಹೇಳಿದರು, ಅವರಿಗೆ ಭಾಷೆ ಬರೋದು ಸಹಜವಾದ ಮಾತು. ನಮ್ಮ ಜಿಲ್ಲೆ ಅವಿಭಕ್ತ ದಕ್ಷಿಣ ಕನ್ನಡ ಜಿಲ್ಲೆ ಬ್ಯಾಂಕ್ಗಳ ಹುಟ್ಟೂರು ಅಂತ ನಾವು ಮೊದಲು ಹೇಳ್ತಿತ್ತು. ಯಾವುದು ಸಿಂಡಿಕೇಟ್ ಬ್ಯಾಂಕ್ ಇರ್ಬೋದು, ವಿಜಯ ಬ್ಯಾಂಕ್ ಇರ್ಬೋದು, ಕಾರ್ಪೊರೇಷನ್, ಕೆನರಾ, ಕರ್ನಾಟಕ, ಈ ಬ್ಯಾಂಕೆಲ್ಲ ಹುಟ್ಟಿದ್ದಿಲ್ಲಿ. ಅದರಲ್ಲಿ 3 ಬ್ಯಾಂಕ್ ಹೋಯಿತು, ವಿಲೀನ ಆಯಿತು. ಮತ್ತೆರಡು ಬ್ಯಾಂಕ್ಗಳು ಹೆಡ್ ಆಫೀಸ್ ಅಲ್ಲಿ ಹೋಗಿದೆ ಬೆಂಗಳೂರಿಗೆ. ಇಲ್ಲಿ ಬರೋರಿಗೆ ಭಾಷೆ ಬರುವುದಿಲ್ಲ, ಸಂಸ್ಕೃತಿ ಬರುವುದಿಲ್ಲ. ನೀವೆಲ್ಲಿಯಾದರೂ ಒಂದು ಸಾಲಕ್ಕೆ ಹೋದರೆ ಅವ ಎಂದ FD ಹೇಳ್ತಾನೆ ಹೊರತು ನಿಮ್ಮ ಸಾಲದ ಬಗ್ಗೆ ಅವ ಯಾವತ್ತೂ ಮಾಡಲ್ಲ. ಆದರೆ ನಮ್ಮ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಕ್ಕೆ ಹೋದರೆ ಅರ್ಧ ದಿವಸದಲ್ಲಿ ಸಾಲ ಕೊಡ್ತಾರೆ. ಭಾಷೆ ಬರ್ತದೆ, ಸಂಸ್ಕೃತಿ ಬರ್ತದೆ. ಇವ್ರು ಕೊಡ್ತಾರೆ ಯಾರಿಗಾದರೂ. ಒಂದು ಮದುವೆ ಇದೆ ಅಂತ ಹೇಳು, ಮದುವೆಗೆ ಯಾರಾದರೂ ಹೋಗಿ ನನ್ನ ಮಗಳ ಮದುವೆ ಇದೆ ಸಾಲ ಕೊಡಿ ಅಂತ ವಾಣಿಜ್ಯ ಬ್ಯಾಂಕ್ನಲ್ಲಿ ಹೋದರೆ ಅವರು ಹೇಳ್ತಾರೆ, ಮದುವೆ ಮಾಡಿ ಏನು ಲಾಭಪ್ಪ, 2 ಮಕ್ಕಳು ಹಾಕಿ ಅದನ್ನು ಸಾಕೋದು ಪುನಃ ಖರ್ಚು ಜಾಸ್ತಿ ಆಗ್ತದೆ. ಅದೇ ನಮ್ಮ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘ ಇರ್ಬೋದು, ನಮ್ಮ DC ಬ್ಯಾಂಕ್ ಇರ್ಬೋದು, ಅದರಲ್ಲಿ ಬಂದರೆ ಅರ್ಧ ಅಥವಾ 2 ದಿವಸದಲ್ಲಿ ಅವರಿಗೆ ಸಾಲ ಕೊಡ್ತದೆ. ಹಾಗಾಗಿ ಸುಮಾರು 28 ವರ್ಷಗಳಿಂದ ಸಹಕಾರಿ ಕ್ಷೇತ್ರ ಬೆಳೀಲಿಕ್ಕೆ ಕಾರಣ ಆಗಿದ್ದಾರೆ. ಇನ್ನು ಅದರಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳು, ಅಧಿಕಾರಿಯಲ್ಲಿರುವಂಥ ನಮ್ಮ ಅಧ್ಯಕ್ಷರು, ನಿರ್ದೇಶಕರು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಾರೆ. ಎಲ್ಲಿಯೂ ಬಿರುಕು ಅನ್ನುವಂಥದ್ದಿಲ್ಲ. ಹಾಗೆ ನಮ್ಮ ಜಿಲ್ಲೆಯ ಸಹಕಾರಿ ಕ್ಷೇತ್ರ ಬೆಳೆದಿದೆ. ನಾನು 31 ವರ್ಷ ಅಧ್ಯಕ್ಷ ಆಯಿತು. ಯಾವತ್ತೂ ರಾಜಕೀಯ ಮಾಡಲಿಲ್ಲ. ಕೇಳಿ, ಈ ಸೊಸೈಟಿಯ ಅಧ್ಯಕ್ಷರಿಗೆ ಕೇಳಿ, ಕಾರ್ಯದರ್ಶಿಗಳಿಗೆ ಕೇಳಿ, ಅವ ಯಾವ ಪಕ್ಷದವ ಅಂತ ನಾನು ನೋಡುವುದಿಲ್ಲ. ಅವನು ಒಳ್ಳೆ ಕೆಲಸ ಮಾಡ್ತಾನ, ಅವನಿಗೆ ಸಪೋರ್ಟ್ ಮಾಡ್ತೇವೆ. ಮತ್ತು ನಮ್ಮ ಜಿಲ್ಲೆಯಲ್ಲಿ ಚುನಾವಣೆ ಬಂದಾಗ ಕೂಡ ರಾಜಕೀಯ ಇರುವುದಿಲ್ಲ. ನಾನು ಈ ಸಲ ಈ ವರ್ಷ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಗಳ ಎಲ್ಲ ಚುನಾವಣೆ ಬಂತು. ಆದಷ್ಟು ನಾವು ಚುನಾವಣೆ ಇಲ್ಲದೆ ಮಾಡಿದ್ದೇವೆ. ಯಾಕಂತ ಹೇಳಿದರೆ ಸಹಕಾರಿ ಕ್ಷೇತ್ರದಲ್ಲಿ ಈ ಚುನಾವಣೆ ಬರಬಾರ್ದು, ರಾಜಕೀಯ ಬರಬಾರ್ದು ಅನ್ನೋ ದೃಷ್ಟಿಯಿಂದ. ರಾಜಕೀಯ ಬಂದ ಕೂಡಲೇ ಏನಾಗ್ತವೆ, ಅವ BJP ಅವ, ಇವ ಕಾಂಗ್ರೆಸ್ನವ, ಇವ ದಳದವ, ಇವ ಇನ್ನೊಂದು ಅಂತ ಮುಸ್ಲಿಮದು ಒಂದಿದೆ ಅದೆಂತ ಉಂಟು ಅದು ಅಂತ ಹೇಳ್ತಾರೆ. ಅದಕ್ಕೆ ಯಾಕೆ ರಾಜಕೀಯ ಮಾಡಬೇಕು? ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಸಹಕಾರಿ ಕ್ಷೇತ್ರ ಬೆಳೀಲಿಕ್ಕೆ ಕಾರಣ ಆಗಿದೆ. ಇವತ್ತು ರಮಣತ್ರ ಅವರೊಂದು ಹೇಳಿದರು, ನಾನು ಅದೇ 39 ವರ್ಷದ ಹಿಂದೆ
ಅವರು PLD ಬ್ಯಾಂಕಿನ ಅಧ್ಯಕ್ಷರಾದರು, ನಾನು ಅಧ್ಯಕ್ಷನಾದರೆ, ಅವರು ಶಾಸಕರಾದರು, ನಾನು ಅಲ್ಲೇ ಇದ್ದೇನೆ. ನನಗೆ ಯಾವ ರಾಜಕೀಯ ಹುದ್ದೆಗಳು ಬೇಡ. ಯಾಕೆ ಹೇಳಿದರೆ ಅಲ್ಲಿ ಹೋದ ಕೂಡಲೇ ನಾವು ರಾಜಕೀಯ ಮಾಡಬೇಕಾಗಿದೆ. ನಳಿನ್ ಕುಮಾರ್ ಕಟೀಲ್ರವರು ಒಂದು ಮಾತು ಹೇಳಿದರು, ನಾವು ಅವರು ಈ ಚುನಾವಣೆ ಬರೋ ಮೊದಲು, MP ಚುನಾವಣೆ ಬರೋ ಮೊದಲು ಈ ನಮ್ಮ ದೇವಸ್ಥಾನಗಳ ಅಭಿವೃದ್ಧಿ ಕೆಲಸದಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಿದ್ದೆ. ಅವರನ್ನೆಲ್ಲ ಕಡೆ ಕರ್ಕೊಂಡು ಹೋಗ್ತಿದ್ದೆ, ಅವ್ರ ಜೊತೆ ಇರ್ತಿದ್ದೆ. ಅವರು ಹೇಳಲಿಲ್ಲ, ಅವರಿಗೆ ಟಿಕೆಟ್ ಸಿಕ್ಕಿದಾಗ ಮೊದಲೇ ನನ್ನ ಮನೆಗೆ ಬಂದಿದ್ದಾರೆ. ಬೆಳಗ್ಗೆ 7 ಗಂಟೆಗೆ ಬಂದು ಹೇಳಿದರು, ಏನಂತ ಟಿಕೆಟ್ ಸಿಕ್ಕಿದೆ ಹೇಳಿದರು. ಎಲ್ಲಿ ಕೇಳಿದೆ? MP ಟಿಕೆಟ್ ಅಂತ ಹೇಳಿದರು. ಅಂದರೆ ನಮ್ಮ ಆತ್ಮೀಯತೆ ಅಷ್ಟು ಇದೆ. ಅವ್ರು ಹೇಳಿದರು, 2ನೇ ಸಲ ನಾನು ಜನಾರ್ದನ್ ಪೂಜಾರಿ ಅವರ ಇಂಥದ್ದು ಪ್ರಚಾರ ಸಮಿತಿ ಅಧ್ಯಕ್ಷರು ಅದು ಮಾಡಿದವರು ರಮನಾಥ್ರಯ್ಯವರು, ನಾನಲ್ಲ. ಅವ್ರು ಕೊಟ್ಟ ಮೇಲೆ ಇರಬೇಕಲ್ವ, ಅವರೇ ಮಾಡಿದ್ದು. ನಾನು ಎದುರಿಗೆ ಹೇಳ್ತೇನೆ, ಏನಿದ್ರು ನಂದು ಹಾಗೆ. ನಾವು ಮುಚ್ಚಿಟ್ಟು ಯಾವುದೂ ಕೆಲಸವನ್ನು ಮಾಡಬಾರ್ದು, ಮುಚ್ಚಿಟ್ಟು ಕೆಲಸ ಮಾಡಬಾರ್ದು. ಇವತ್ತು ಸಹಕಾರಿ ಕ್ಷೇತ್ರ ಏನು ತಿದ್ದುಪಡಿ ಬರ್ತದೆ ಅಂತ 1 ವರ್ಷದಿಂದ ಕಾಯ್ತಾ ಇದ್ದಾರೆ. ತಿದ್ದುಪಡಿ ಬಂದರೆ ನೀವು ಚುನಾವಣೆಯಲ್ಲಿ ಗೆದ್ದಿರ್ತೀರಿ, 3 ಜನ ಸರ್ಕಾರದ ನಾಮಿನಿಗಳು ಬರ್ತಾರೆ, ಒಂದು SC, ಒಂದು ST, ಒಂದು ಮಹಿಳೆ. ನಮ್ಮ ಪಾರ್ಟಿಗೆ ಎಲ್ಲಿಯಾದರೂ ಕಮ್ಮಿ ಇದ್ದರೆ ಅದನ್ನು ಸೇರಿಸಿ ಅಧ್ಯಕ್ಷ ಮಾಡಿಬಿಡ್ಬೋದು. ಈ ಕೆಲಸ ಮಾಡೋದಲ್ಲ. ನಾವು ನಿಜವಾಗಿ ಅಲ್ಲಿ ಗೆದ್ದವರಿಗೆ ಸ್ಥಾನ ಕೊಡಬೇಕು. ನಿನ್ನೆ ಕೂಡ ರಾಜ್ಯಪಾಲರು ಅದನ್ನು ಹಿಂದೆ ಕಳಿಸಿದ್ದಾರೆ. ಅದರ ಜೊತೆಗೆ ಈ ಎಂಪ್ಲಾಯೀಸ್ಗಳಿದ್ದಾರೆ, ನಮ್ಮ ಫ್ಯಾಕ್ಸ್ನ ಸೆಕ್ರೆಟರಿಗಳು, ಅವರಿಗೆಲ್ಲ ಕಾಮನ್ ಕ್ಯಾಡರ್ ಅಥಾರಿಟಿ ಅಂತ ಮಾಡಿದ್ದಾರೆ. ಹಿಂದೆ ಕೂಡ ಮಾಡಿದರು, ಆವಾಗ ನನ್ನ ಜಿಲ್ಲೆಯಲ್ಲಿ ಇಂಪ್ಲಿಮೆಂಟ್ ಮಾಡಿಲ್ಲ. ಈಗ ಪುನಃ ಮಾಡ್ತಾ ಇದ್ದಾರೆ. ಅಲ್ಲಿ ಇಬ್ಬರು ಕೂತಿದ್ದಾರೆ ನೋಡಿ. ನಾನು ಮಾಡಲಿಕ್ಕೆ ಬಿಡೋದಿಲ್ಲ. ಯಾಕೆ ಹೇಳಿದರೆ, ಒಬ್ಬ ವ್ಯವಸ್ಥಿತವಾಗಿ ಒಂದು ಊರಿನಲ್ಲಿ ಆ ಸೆಕ್ರೆಟರಿಯನ್ನು ಹಿಡ್ಕೊಂಡು ನಾವು ಕೆಲಸ ಮಾಡ್ತೇವೆ. ಅದನ್ನು ಬಿಟ್ಟು ಯಾರ ಕುಂದಾಪುರದವ ಇಲ್ಲಿ ಬರೋದು, ಇಲ್ಲಿ ಅವ ಬಸರೂರಿಗೆ ಹೋಗೋದು, ಅವನ ಸಂಬಳದ ಏರುಪೇರಿದೆ, ಇದನ್ನೆಲ್ಲ ಯಾರು ಲೆಕ್ಕ ಮಾಡ್ತಾರೆ? ಯಾರಿಲ್ಲ. ನಾವು ಹೇಳಿದಾಗ ಆಗಬೇಕು. ನಮ್ಮ ಕೈಯಲ್ಲಿ ಸೂತ್ರ ಪೂರ್ತಿ ಬರಬೇಕು, DC ಬ್ಯಾಂಕಿನ ಅಂಡರ್ ಸೂತ್ರ ಬರಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಅದನ್ನು ಮಾಡ್ತಾರೆ. ಆದರೆ ನನ್ನ ಒಪ್ಪಿಗೆ ಇಲ್ಲ ಅದಕ್ಕೆ. ಹಿಂದೆ ಕೂಡ ನಾನು ಮಾಡಲಿಲ್ಲ ಇಂಪ್ಲಿಮೆಂಟ್. ಈ ಸಲ ಕೂಡ ಬಂದರೂ ಕೂಡ ಕಾನೂನು ಹೋರಾಟ ಇವರೇ ಮಾಡ್ತಾರೆ, ನಾನು ಹೋಗ್ಲಿಕ್ಕೆ ಆಗೋದಿಲ್ಲ, ಅವರೇ ಮಾಡ್ತಾರೆ. ಅದಕ್ಕೆ ಸಪೋರ್ಟ್ ಕೊಡ್ತೇವೆ ನಾವು. ಹಾಗೆ ನಮ್ಮ ಸಹಕಾರಿ ಕ್ಷೇತ್ರ ಎಲ್ಲ ಬೆಳೆಯೋದ್ರಿಂದ ಇವತ್ತು ನಮಗೆ ಗೌರವ ಸಿಗ್ತದೆ. ಇನ್ನು ಅಶೋಕ್ ಕುಮಾರ್ ಅವರು ಮಹಿಳೆಯರ ಬಗ್ಗೆ ಹೇಳಿದರು. 25 ವರ್ಷಗಳ ಹಿಂದೆ ನಾನು ಅಧ್ಯಕ್ಷನಾಗಿ 5-6 ವರ್ಷ ಆದಾಗ ಮಹಿಳೆಯರು ಎಲ್ಲಿಯೂ ಬರ್ತಿರಲಿಲ್ಲ, ಯಾವ ಫಂಕ್ಷನಿಗೂ ಮಹಿಳೆಯರು ಬರ್ತಿರಲಿಲ್ಲ. ಯಾಕಂತ ಕೇಳಿದರೆ ಆವಾಗ ಗಂಡಸರು ಹೇಳೋದು, ನೀನು ಅಲ್ಲಿ ಕೂತ್ಕೊಳ್ಳ, ನಾನು ಮಧ್ಯಾಹ್ನ ಫಂಕ್ಷನ್ಗೆ ಹೋಗಿ ಬರ್ತೇನೆ, ಊಟ ರೆಡಿ ಮಾಡು ಅಂತ. ಇವತ್ತು ಬದಲಾವಣೆ ಏನಾಗಿದೆ ಹೇಳಿದರೆ, ನಾನು ಅದನ್ಕೊಂಡು ಇವರು ಯಾಕೆ ಸ್ವಾವಲಂಬಿಗಳು ಆಗಬಾರ್ದು ಅನ್ನುವಂಥ ದೃಷ್ಟಿಕೋನದಿಂದ ನವೋದಯವನ್ನು ಪ್ರಾರಂಭ ಮಾಡಿದೆ. ಇವತ್ತು ಮಹಿಳೆಯರು ಗಂಡಸರಿಗೆ ಹೇಳ್ತಾರೆ, ಇವತ್ತಿನ ದಿವಸ ಶನಿವಾರ ನಮಗೆ ಪುತ್ತೂರಿನಲ್ಲಿ ಅಭಿನಂದನಾ ಸಮಾರಂಭ ಇದೆ, ಅಲ್ಲಿ ಹೋಗ್ತೇವೆ ನಾವು, ನೀವು ಮನೆಯಲ್ಲಿ ಮಕ್ಕಳನ್ನು ಆಟ ಆಡಿಸ್ಕೊಂಡು ತಿಂಡಿ ತಿನ್ನಿಸ್ಕೊಂಡು ಇರಿ ಅಂತ ಹೇಳ್ತಾರೆ. ಆ ಧೈರ್ಯ ನಿಮಗೆ ಯಾವಾಗ ಬಂತು ಮಹಿಳೆಯರೇ? ಈ ಗುಂಪಿಗೆ ಸೇರಿದ ನಂತರ ಬಂತು. ಹಾಗೆ ನಾವು ಮಾಡುವ ಪ್ರತಿ ಕೆಲಸವೂ ಅಭಿವೃದ್ಧಿಯಾಗಿ ಸಾಮಾಜಿಕವಾಗಿ ಒಳ್ಳೆಯದನ್ನು ಮಾಡಬೇಕು ಹೊರತು ಏನನ್ನು ನಿಷ್ಠ ಆಗ್ತದೆ ಹೇಳಿ ನಾವು ಹೆದರಬಾರ್ದು, ಇದ್ದದನ್ನು ಹೇಳಬೇಕು. ಆಗ ಮಾತ್ರ ಇದು ಸರಿಯಾದ. ಈಗ ರಮಣತ್ರಯವರೇ ಇದ್ದಾರೆ, ಅವರೇ ಅಂತರದ್ದು ರಿಸರ್ವೇಷನ್ ಎಲ್ಲ, ಅವ್ರು ಮಾತ್ರ ಅದಕ್ಕೆ ವಿರೋಧ ಇರ್ಬೋದು, ಅದು ಬೇರೆ. ಯಾಕೆ ಹೇಳಿದರೆ ನಮ್ಮ ಜಿಲ್ಲೆ ವ್ಯವಸ್ಥಿತವಾಗಿ ನಡೀತಾ ಇದೆ. ಹಾಗೆ ತಮಗೆಲ್ರಿಗೂ ಶುಭ ಕೋರ್ತಾ, ನನಗೆ ಯಾವುದೇ ಹುದ್ದೆ ಬಂದರೂ ಅದು
ನಿಮಗೆ ಸಲ್ತದೆ ಅಂತ ಹೇಳಿಕೊಂಡು ನನ್ನ ಮಾತು ಮುಗಿತು. ಜೈ ಸಾಕು. ವಿಶೇಷವಾದ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಬಹುಶಃ ಹಲವಾರು ಅಭಿನಂದನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಹಲವಾರು ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸುವಂತಹ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ. ಆದರೆ ಅಭಿನಂದನೆಯನ್ನು ಪಡೆದುಕೊಂಡು ವೇದಿಕೆಯಲ್ಲಿ ಕೂತ್ಕೊಳ್ಳಿಕ್ಕೆ ಬಹಳ ಮುಜುಗರ ಆಗ್ತಾ ಇದೆ. ಬಹಳ ವ್ಯವಸ್ಥಿತವಾಗಿ ಅಭಿನಂದನಾ ಸಮಿತಿಯವರು ಅರ್ಥಪೂರ್ಣವಾದಂತಹ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ತಾವು ಮಾಡಿರತಕ್ಕಂತಹ ಅಭಿನಂದನೆಗೆ ನಾವು ಆಭಾರಿಯಾಗಿದ್ದೇವೆ. ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ನ ಅಧ್ಯಕ್ಷನಾದ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೀರಿ. ತಾವು ಇಟ್ಟಿರತಕ್ಕಂತಹ ಆ ಮಹತ್ವಾಕಾಂಕ್ಷೆಗೆ ಪೂರಕವಾಗಿ ಕೆಲಸ ಕಾರ್ಯಗಳನ್ನು ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಮಾಡ್ತೇನೆ ಎನ್ನುವಂಥದ್ದನ್ನು ಹೇಳಲಿಕ್ಕೂ ನಾನು ಸಂತೋಷ ಪಡ್ತೇನೆ. ಬಹುಶಃ ಕಳೆದ 4 ತಿಂಗಳ ಹಿಂದೆ ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಅವರಿಗೆ ನ್ಯಾಷನಲ್ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾದ ಅಧ್ಯಕ್ಷ ಸ್ಥಾನವನ್ನು ಘೋಷಿಸುವಂತಹ ಸಂದರ್ಭದಲ್ಲಿ ಅಧ್ಯಕ್ಷರನ್ನು ಬಂದು ಕೇಳುವಂತಹ ಸಂದರ್ಭದಲ್ಲಿ ಅವರು ಬೇಡ ಎನ್ನುವಂತಹ ಮಾತನ್ನು ಹೇಳಿದರು. ಆ ಸಂದರ್ಭದಲ್ಲಿ ಮಾಜಿ ಲೋಕಾಯುಕ್ತರಾದ ಸಂತೋಷ್ ಹೆಗಡೆಯವರು ರಲ್ಲಿ ಫೋನ್ನ ಮೂಲಕ ನಾನು ಸಂಪರ್ಕವನ್ನು ಬಯಸಿದೆ. ಆ ಹುದ್ದೆಯ ವ್ಯವಸ್ಥೆ ಏನು ಎನ್ನುವಂಥದ್ದನ್ನು ಕೇಳುವಂತಹ ಸಂದರ್ಭದಲ್ಲಿ ಅವರು ಹೇಳಿದರು, ನಮ್ಮ ಸುಪ್ರೀಂ ಕೋರ್ಟಿನ ನಿವೃತ್ತ ಜಡ್ಜ್ಗಳು ಇಷ್ಟರ ತನಕ ಈ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾದ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೆ ಸಾಮಾಜಿಕವಾಗಿ ಸಹಕಾರಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡಿರತಕ್ಕಂಥ ಒಬ್ಬ ಹಿರಿಯ ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಅವರನ್ನು ನಮ್ಮ ಕೌನ್ಸಿಲ್ ಆಫ್ ಇಂಡಿಯಾದ ಅಧ್ಯಕ್ಷರನ್ನಾಗಿ ಮಾಡಬೇಕು ಎನ್ನುವುದರ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ದೇವೆ. ನಿವೃತ್ತ ಲೋಕಾಯುಕ್ತರಾದ ಸಂತೋಷ್ ಹೆಗಡೆ ಮತ್ತು ನಿವೃತ್ತ ಇನ್ನೊಬ್ಬ ಲೋಕಾಯುಕ್ತರಾದ ವಿಶ್ವನಾಥ್ ಶೆಟ್ಟಿಯವರ ತಂಡ ಇವರನ್ನು ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡುವಂತಹ ಸಂದರ್ಭದಲ್ಲಿ ಹಲವರು ನಿವೃತ್ತ ಜಡ್ಜಿಗಳಿದ್ದರು. ಆದರೆ ಒಬ್ಬ ಸಾಮಾಜಿಕವಾಗಿ ಇಷ್ಟರ ತನಕ ಯಾವುದೇ ಒಬ್ಬ ವ್ಯಕ್ತಿ ಈ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿಲ್ಲ. ಹಾಗೆ ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಅವರನ್ನು ನಾವು ನಮ್ಮ ಆಯ್ಕೆ ಸಮಿತಿಯವರು ಘೋಷಣೆ ಮಾಡಿದ್ದೇವೆ ಎನ್ನುವಂತಹ ವಿಚಾರವನ್ನು ತಿಳಿದ ತಕ್ಷಣ ನಾವು ಅಧ್ಯಕ್ಷರಿಗೆ ಒತ್ತಡಗಳನ್ನು ಹಾಕಿದೆವು. ಬಹುಶಃ ನನಗೆ ಈ ಪದವಿ ಬೇಡ ಎನ್ನುವಂಥದ್ದನ್ನು ಅವರು ಅಲ್ಲಗಳೆದರು. ಆದರೆ ಇಷ್ಟೊಂದು ಗೌರವಯುತವಾದ ಸ್ಥಾನಮಾನ ಯಾರಿಗೂ ಸಹಕಾರಿ ಕ್ಷೇತ್ರ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ದುಡಿದವರಿಗೆ ಸಿಗಲಿಲ್ಲ. ತಾವು ಸ್ವೀಕಾರ ಮಾಡಬೇಕು ಎನ್ನುವಂಥ ಒತ್ತಡವನ್ನು ನಾವೆಲ್ಲರೂ ಸಹಕಾರಿಗಳು ಸೇರಿ ಒತ್ತಡವನ್ನು ಹಾಕಿದ ನಂತರ ಈ ಹುದ್ದೆಗೆ ಅವರು ಒಪ್ಪಿಕೊಂಡರು. ಬಹುಶಃ ಇವತ್ತು ಈ ನ್ಯಾಷನಲ್ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾದ ಆಫೀಸು ನಮ್ಮ ಕೇಂದ್ರ ಸಚಿವ ಸಂಪುಟದ ಸಚಿವರು ಯಾವ ಆಫೀಸಿನಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡ್ತಾರ ಅದೇ ಆಫೀಸಿನಲ್ಲಿ ಇವರ ಈ ನ್ಯಾಷನಲ್ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾದ ಆಫೀಸ್ ಇದೆ. ಬಹುಶಃ ಒಬ್ಬ ಕೇಂದ್ರ ಸಚಿವನ ಸ್ಥಾನಮಾನವನ್ನು ಹೊಂದಿರತಕ್ಕಂತಹ ಹುದ್ದೆ. ಬಹುಶಃ ಈ ಹುದ್ದೆ ಕರ್ನಾಟಕದ ಯಾವುದೇ ಒಬ್ಬ ವ್ಯಕ್ತಿ ಅಲಂಕರಿಸಿಲ್ಲ. ಬಹುಶಃ ಪ್ರಥಮ ಬಾರಿಗೆ ನಮ್ಮವರೇ ದಕ್ಷಿಣ ಕನ್ನಡ ಜಿಲ್ಲೆಯ ಓರ್ವ ಸಹಕಾರಿ ಸಾಮಾಜಿಕ ಮತ್ತು ಧಾರ್ಮಿಕ ನಾಯಕರಾದ ಸಹಕಾರಿ ರತ್ನ ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಅವರು ವಹಿಸಿಕೊಂಡದ್ದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ. ಬಹುಶಃ ಇದೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಸಹಕಾರಿಗಳಿಗೆ ಮುಕುಟಪ್ರಾಯ ಎನ್ನುವಂಥದ್ದನ್ನು ಹೇಳಲಿಕ್ಕೂ ನಾನು ಸಂತೋಷ ಪಡ್ತೇನೆ. ಆತ್ಮೀಯರೇ, ಸಹಕಾರಿ ರಂಗದಲ್ಲಿ ನಾನೊಬ್ಬ ಬೆಟ್ಟಂಪಾಡಿ ಕೃಷಿ ಪತ್ತಿನ ಸಹಕಾರಿ ಸಂಘದ ನಿರ್ದೇಶಕನಾಗಿ ಅಧ್ಯಕ್ಷನಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಿರತಕ್ಕಂತಹ ಸಂದರ್ಭದಲ್ಲಿ ಕೀರ್ತಿಶೇಷರಾದ ಜೀವನ್ ಭಂಡಾರಿಗಳ ಜೊತೆ ನಾನು ಸಹಕಾರಿ ವ್ಯವಸ್ಥೆಯ ಬಗ್ಗೆ ಕೇಂದ್ರ ಸಹಕಾರಿ ಬ್ಯಾಂಕಿಗೆ ಹೋಗ್ತಾ ಇದ್ದೆ. ಬಹುಶಃ ಜೀವನ್ ಭಂಡಾರಿಗಳ ಕೀರ್ತಿಶೇಷರಾದ ನಂತರ ಈ ಭಾಗದಲ್ಲಿ ನಿರ್ದೇಶಕ ಹುದ್ದೆ ಖಾಲಿಯಾದಂತಹ ಸಂದರ್ಭದಲ್ಲಿ ಈಗಿನ ಶಾಸಕರಾಗಿರತಕ್ಕಂತಹ ಅಶೋಕ್ ಕುಮಾರ್ ರೈಗಳ ಮೂಲಕ ನನ್ನನ್ನು ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಅವರು ಗುರುತಿಸಿ ಆಯ್ಕೆ ಮಾಡುವಂತಹ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಬಹುಶಃ ಆ ನಂತರ ಕಳೆದ 11 ವರ್ಷಗಳಿಂದ ರಾಜೇಂದ್ರ ಕುಮಾರ್ ಅವರ ನೆರಳಿನಾಡಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೇನೆ. ಬಹುಶಃ
ಇವತ್ತು ರಾಜೇಂದ್ರ ಕುಮಾರ್ರ ಜೊತೆ ನನ್ನನ್ನು ಅಭಿನಂದಿಸತಕ್ಕಂತಹ ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಿ. ದೊಡ್ಡ ಆಲದ ಮರದ ಅಡಿಯಲ್ಲಿ ಒಂದು ಸಸಿ ಇದ್ದಂತೆ ನಾನು ರಾಜೇಂದ್ರ ಕುಮಾರ್ ಅವರು ಆಲದ ಮರದ ಹಾಗೆ ಬೆಳೆದಿರತಕ್ಕಂತಹ ಒಬ್ಬ ವ್ಯಕ್ತಿ. ಆ ಆಲದ ಮರದ ಅಡಿಯಲ್ಲಿ ಒಂದು ಸಸಿ ಹೇಗುಂಟ ಹಾಗೆ ಆ ಸಸಿಯಾಗಿ ಇರತಕ್ಕಂತಹ ನನ್ನನ್ನು ರಾಜೇಂದ್ರ ಕುಮಾರ್ರೊಂದಿಗೆ ನನ್ನನ್ನು ಗುರುತಿಸಿದ್ದೀರಿ. ಬಹುಶಃ ನಾನೆಲ್ಲರಿಗೂ ಆಭಾರಿಯಾಗ್ತಾ ಈ ಸಂದರ್ಭದಲ್ಲಿ ನೀವು ಕೊಟ್ಟಿರತಕ್ಕಂತಹ ಅಭಿನಂದನೆಗೆ ಆಭಾರಿಯಾಗಿ ತಾವು ಇಟ್ಟಿರತಕ್ಕಂತಹ ಪ್ರೀತಿ ವಿಶ್ವಾಸವನ್ನು ಉಳಿಸಿಕೊಂಡು ಸಹಕಾರಿ ಕ್ಷೇತ್ರದಲ್ಲಿ ಮುನ್ನಡೆಯುತ್ತೇನೆ ಎನ್ನುವಂತಹ ವಿಶ್ವಾಸವನ್ನು ಹೇಳ್ತಾ ಈ ಸಂದರ್ಭದಲ್ಲಿ ಪುತ್ತೂರು ಉಪವಿಭಾಗದ ಸಹಕಾರಿ ಬಂಧುಗಳ ವತಿಯಿಂದ ಅಭಿನಂದನಾ ಕಾರ್ಯಕ್ರಮ ನಡೆದಿದೆ. ಈ ಅಭಿನಂದನಾ ಕಾರ್ಯಕ್ರಮದಲ್ಲಿ ನಮ್ಮಿಬ್ಬರನ್ನು ಗುರುತಿಸಿರತಕ್ಕಂಥ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಸಹಕಾರ.